ಎಲ್ಲರಿಗೂ ನಮಸ್ತೆ. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ಶಾರದಾ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಆದ್ಮೇಲೆ ನಾನು ಸತೀಶ್ ಪಾಟೀಲ್. ಸೊ ಯಾರೆಲ್ಲ ಟಿ ಪ್ರಿಪೇರ್ ಆಗ್ತಾ ಇದ್ದಾರೆ, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತೆ. 5 ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಇಂಗ್ಲಿಷ್ ಪೆಡಗಾಗಿಯನ್ನ ನಿಮ್ಮ ಜೊತೆ ನಾನು ಇವತ್ತು ಒಂದೇ ಕಡೆಯನ್ನ ಕ್ರೋಢೀಕರಣ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದೊಂದು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಕ್ವಿಕ್ ಆಗಿ ನಾನು ಎಲ್ಲ 5 ವರ್ಷಗಳ ಪ್ರಶ್ನೆ ಪತ್ರಿಕೆ ಪೆಡಗಾಗಿಯನ್ನ ಇಂಗ್ಲಿಷ್ ಪೆಡಗಾಗಿಯನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಸೊ ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರಿಗೋಸ್ಕರ ನಾನೊಂದು ಕಿರು ಪರಿಚಯ ಇರುತ್ತೆ. ಸೊ ಹಾಗಾದ್ರೆ ಇಂಗ್ಲಿಷ್ ಪೆಡಗಾಗಿ ಇವತ್ತು 2020ರಿಂದ 2024ರವರೆಗೆ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಇಂಗ್ಲಿಷ್ ಪೆಡಗಾಗಿಯನ್ನ ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಇದೊಂದು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ಇಲ್ಲವಾದಲ್ಲಿ ಡೈರೆಕ್ಟ್ ಆನ್ಸರ್ ಅನ್ನು ಹೇಳ್ತಾ ಹೋಗ್ತೀನಿ. ಸೊ ಖಂಡಿತವಾಗಿಯೂ ಯೂಸ್ಫುಲ್ ಇರುತ್ತೆ. ಸೊ ಇಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಬೋದು. ನೀವು ಕಂಪೇರ್ ಮಾಡಿಕೊಂಡು ಯಾವ ವರ್ಷದಲ್ಲಿ ಯಾವ ತರ ಕ್ವಶನ್ ಬಂದಿತ್ತು, ಯಾವ್ದು ರಿಪೀಟ್ ಆಗಿತ್ತು, ಎಲ್ಲವೂ ಸಹ ಈ ಒಂದು ಒಂದೇ ಕಡೆ ಕಲೆಕ್ಟ್ ಮಾಡೋದ್ರಿಂದ ಪೆಡಗಾಗಿ ಆನ್ಸರ್ ಮಾಡಲಿಕ್ಕೆ ಸ್ಟಡಿ ಮಾಡಲಿಕ್ಕೂ ಸಹ ಹೆಲ್ಪ್ ಆಗಿರುತ್ತೆ. ಸೊ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರು ಪ್ರಿಪೇರ್ ಆಗ್ತಾ ಇದೆ ಅವ್ರಿಗೂ ಸಹ ಶೇರ್ ಮಾಡ್ರಿ. ಇನ್ನು ಟಿ ಪ್ರಿಪರೇಷನ್ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಇದೆ, ವಿತೌಟ್ ಫೇಲ್ ಅಲ್ಲೇ ವಿಸಿಟ್ ಕೊಡ್ರಿ. ನಿಮಗೆ ಬೇಕಾದಂತಹ ವಿಡಿಯೋಗಳು ಅಲ್ಲಿ ಅವೈಲೇಬಲ್ ಇದಾವೆ. ಖಂಡಿತವಾಗಿ ನಿಮ್ಗೆ ಹೆಲ್ಪ್ ಆಗ್ತವೆ. ಹಾಗೆಯೇ ನಿಮ್ಮ ಸ್ಕೋರ್ಗೂ ಸಹ ಇನ್ಕ್ರೀಸ್ ಮಾಡಲಿಕ್ಕೆ ಸಹಾಯವಾಗುತ್ತೆ. ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ವಿಡಿಯೋಗಳು ಸಹ ಪ್ಲೇ ಲಿಸ್ಟ್ ನಲ್ಲಿ ಅವೈಲೇಬಲ್ ಇದಾವೆ. ಟೆನ್ಸ್ ನೋಡ್ಕೊಡ್ರಿ. 100% ಟೆನ್ಸ್ ಅನ್ನು ನೋಡ್ಕೊಂಡ್ರಿಂದ ನೀವು ಏನು ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಿರಲ್ಲ, ಅಲ್ಲಿ ಈ ಟೆನ್ಸ್ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಟೆನ್ಸ್ ಬಗ್ಗೆ ಒಂದು ಮಿನಿಮಮ್ ಕಾನ್ಸೆಪ್ಟ್ ಆದ್ರೂ ಇದ್ರೆ, ಬೇಸಿಕ್ ಕಾನ್ಸೆಪ್ಟ್ ಇದ್ರೆ ಆ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗಾದ್ರೆ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. So first question, the second tongue language of all teacher in general and right hand upper language teacher, ಸಾಮಾನ್ಯವಾದ ಶಿಕ್ಷಕರ ಎರಡನೇ ನಾಲಿಗೆ ಹಾಗೆಯೇ ಭಾಷಾ ಶಿಕ್ಷಕರ ಬಲಗೈ ಅಂತ ಕರೀತಾರೆ. ಯಾವುದಪ್ಪ ಅಂದ್ರೆ ದಟ್ ಈಸ್ ಚಾಕ್ ಬೋರ್ಡ್. ಸೊ ಆಪ್ಷನ್ಸ್ ಗಳ ಬೇಸ್ ಮೇಲೆ ನೀವು ಈಸಿಯಾಗಿ ಆನ್ಸರ್ ಅನ್ನು ಹುಡುಕಬಹುದು. ನೋಡಿ, ಆ ಪೀಸ್ ಆಫ್ ಚಾಕ್ ಅಂದ್ರೆ ಚಾಕ್ನ ತುಣುಕು. ಓಕೆ, ರೆಡ್ ಪೆನ್, ಟೈಮ್ ಟೇಬಲ್. ಸೊ ಇವು ಮೂರು ಬರೋದಿಲ್ಲ. ಫಸ್ಟ್ ಒನ್ ಚಾಕ್ ಬೋರ್ಡ್ ಅನ್ನೋದು ಸರಿ ಉತ್ತರ. Second, the approach which emphasizes the more use of target language and there is a hardly scope to use the mother tongue of the fulfill as the structure of English language cannot be translated into mother tongue is known as. ಹಾಗಾದ್ರೆ ಅತಿ ಹೆಚ್ಚು ಫೋಕಸ್ ಮಾಡುವುದು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ನಲ್ಲಿಯೇ ಕಲಿಸಬೇಕು. ಹಾಗೆಯೇ ಮದರ್ ಟಂಗಿಗೆ ಕಡಿಮೆಯಾದಂತಹ ಒತ್ತನ್ನು ಕೊಡಬೇಕು, ಅಂದ್ರೆ ಇಂಗ್ಲಿಷ್ ಕಲಿಯುವ ಸಂದರ್ಭದಲ್ಲಿ. ಯಾಕಂದ್ರೆ ಸ್ಟ್ರಕ್ಚರ್ಗಳನ್ನ ಮಾತೃಭಾಷೆಯಲ್ಲಿ ಅವುಗಳನ್ನ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಭಾಷಾಂತರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಒಂದು ಅಪ್ರೋಚ್ ಯಾವುದು, ಬೋಧನಾ ವಿಧಾನ ಯಾವುದು? ಸೊ ಸ್ಟ್ರಕ್ಚರಲ್ ಅಪ್ರೋಚ್. ನೋಡಿ, ಯಾಕಂದ್ರೆ ಸ್ಟ್ರಕ್ಚರ್ಗಳನ್ನ ಕಲಿಸೋದ್ರ ಮೂಲಕ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಕಲಿಸಬೇಕು, ಅಲ್ಲಿ ಭಾಷಾಂತರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಾಗುತ್ತೆ. ಸೊ ಅಂತಹ ಸ್ಟ್ರಕ್ಚರ್, ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ಇರುತ್ತೆ ಇಂಗ್ಲಿಷ್ ಅಲ್ಲಿ, ಫಸ್ಟ್ ನೆಕ್ಸ್ಟ್ ವರ್ಬ್ ಬರುತ್ತೆ, ನೆಕ್ಸ್ಟ್ ಆಬ್ಜೆಕ್ಟ್ ಬರುತ್ತೆ. ಇದು ಒಂದು ಸ್ಟ್ರಕ್ಚರ್ ರಚನೆ. ಸೊ ಇದೇ ತರ ಸ್ಟ್ರಕ್ಚರ್ಗಳನ್ನ ಕಲಿಸೋದ್ರ ಮೂಲಕ ಮಕ್ಕಳಿಗೆ ಡೈರೆಕ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿತಕ್ಕಂಥ ಮೆಥಡ್ ಸ್ಟ್ರಕ್ಚರಲ್ ಅಪ್ರೋಚ್. ಸೊ ಆಪ್ಷನ್ 3 ಸರಿಯಾದ ಉತ್ತರವಾಗುತ್ತೆ. ಇನ್ನು ಕಮ್ಯುನಿಕೇಟಿವ್ ಅಪ್ರೋಚ್ ಅಂದ್ರೆ ನೋಡಿ, ಸಂವಹನದ ಮೂಲಕ ಇಂಗ್ಲಿಷ್ ಅನ್ನ ಕಮ್ಯುನಿಕೇಟ್ ಮಾಡೋದ್ರ ಮೂಲಕ ಕಲಿಯುವ ಒಂದು ಅಪ್ರೋಚ್ ಕಮ್ಯುನಿಕೇಟಿವ್ ಅಪ್ರೋಚ್. ಬೈಲಿಂಗ್ವಲ್ ಅಪ್ರೋಚ್ ಅಂದ್ರೆ ಹೆಸರೇ ಹೇಳೋದು ಬೈಲಿಂಗ್ವಲ್, ದ್ವಿಭಾಷಾ ನೀತಿ. ಮಾತೃಭಾಷೆಯ ಜೊತೆಗೆ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಅನ್ನ ಮಾತೃಭಾಷೆಯಲ್ಲಿಯೂ ಭಾಷಾಂತರಿಸೋದ್ರ ಮೂಲಕ ಕಲಿಸೋದು ಬೈಲಿಂಗ್ವಲ್ ಆಗುತ್ತೆ. ಇನ್ನು ಸ್ಪೈರಲ್ ಅಪ್ರೋಚ್ ಎಂದು ಸುರುಳಿ ಬೋಧನಾ ವಿಧಾನವಾಗಿರುತ್ತೆ. ಸೊ ಇದು ಪೂರ್ವಜ್ಞಾನವನ್ನ ಪ್ರಸ್ತುತ ಜ್ಞಾನದೊಂದಿಗೆ ಏನಪ್ಪಾ ಅಂದ್ರೆ ಸಂಯೋಜಿಸ್ತಾ ಕಲಿಸ್ತಾ ಹೋಗುವ ಒಂದು ಪದ್ಧತಿಯಾಗಿರುತ್ತೆ. ಓಕೆ, ಸೊ ಇಲ್ಲೇ ಸ್ಟ್ರಕ್ಚರಲ್ ಅಪ್ರೋಚ್ ಅನ್ನೋದು ಸರಿ ಉತ್ತರ. ನೆಕ್ಸ್ಟ್, ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಆಸ್ ಅ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಟು ಒಬ್ಟೈನ್ ದ ಇಂಟೆಂಡೆಡ್ ಮೀನಿಂಗ್ ಆಫ್ ಈಸ್ ನೋನ್ ಆಸ್. ಸೊ ಹಾಗಾದ್ರೆ ಒಂದು ಉದ್ದೇಶಿತ ಒಂದು ಅರ್ಥವನ್ನು ಪಡಿಲಿಕ್ಕೆ ನಾವು ವ್ಯಾಕರಣಾಂಶಗಳಲ್ಲಿರ್ತಕ್ಕಂಥ ಪದ ಅಥವಾ ಪದಗಳನ್ನ ಮಾಡ್ತೀವಿ, ಬದಲಾವಣೆ ಮಾಡ್ಕೊಂತೀವಿ. ಅವುಗಳನ್ನ ಏನಂತ ಕರಿತೀವಿ? ಸೊ ಅಂದ್ರೆ ಪ್ರತ್ಯಯಗಳನ್ನ ಆಡ್ ಮಾಡೋದ್ರ ಮೂಲಕ, ಫಾರ್ ಎಕ್ಸಾಂಪಲ್ ಸಿಂಗುಲರ್ ಇದನ್ನ ಪ್ಲೂರಲ್ ಮಾಡ್ಲಿಕ್ಕೆ ಎಸ್ ಪ್ರತ್ಯಯ ಬಳಸ್ತೇವೆ. ಓಕೆ, ಅಥವಾ ನೆಕ್ಸ್ಟ್ ಎಸ್ ಪ್ರತ್ಯಯನ ಬಳಸ್ತೇವೆ. ರೂಟ್ ವರ್ಡ್ಗೆ ನಾವು ಪ್ರತ್ಯಯಗಳನ್ನ ಆಡ್ ಮಾಡಾಗ್ತೇವಲ್ಲ, ಅದು ಏನಾಗಿರುತ್ತೆ? ಇನ್ಫ್ಲೆಕ್ಷನ್ ಆಗಿರುತ್ತೆ. ಸೊ ಆಪ್ಷನ್ 4 ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ. 5. The statements that describe the knowledge, skill and attitudes which students should acquire by the end of the particular class or course. ಒಂದು ಕ್ಲಾಸಿನ ಕೊನೆಗೆ ಅಥವಾ ಒಂದು ಕೋರ್ಸಿನ ಕೊನೆಗೆ ಜ್ಞಾನವನ್ನ, ಕೌಶಲ್ಯವನ್ನ, ಮನೋಭಾವವನ್ನ ಮಗು
ಗಳಿಸುತ್ತೆ ಅನ್ನೋದಾದರೆ ಅದನ್ನ ಏನಂತ ಕರೆಯಲಾಗುತ್ತೆ? ಸೊ ಹಾಗಾದ್ರೆ ಯಾವ ಉದ್ದೇಶದ ಮೂಲಕ ಮಕ್ಕಳಿಗೆ ಕಲಿಸಲಾಗುತ್ತೆ? ಅದೇ ಲರ್ನಿಂಗ್ ಔಟ್ಕಮ್ ಆಗಿರುತ್ತೆ. ಅಂದ್ರೆ ಕಲಿಕಾ ಫಲ. ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಆ ಒಂದು ಕ್ಲಾಸ್ ಅನ್ನ ಅಥವಾ ಒಂದು ಕೋರ್ಸ್ ಅನ್ನ ಕಲಿಸ್ತೀವಿ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅದುವೇ ಲರ್ನಿಂಗ್ ಔಟ್ಕಮ್. ಸೊ ಆಪ್ಷನ್ ಫಸ್ಟ್ ಏನಿದೆ ಇದು ಲರ್ನಿಂಗ್ ಔಟ್ಕಮ್ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಉಳಿದಂತೆ ಆಪ್ಷನ್ಸ್ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದಲ್ಲ. ಲರ್ನರ್ಸ್ ಔಟ್ಕಮ್ ಅಲ್ಲ. ಸೊ ವೆರಿ ಕ್ಲಿಯರ್. ಓಕೆ, ನೆಕ್ಸ್ಟ್ 6. A teacher divides the classroom into small groups and asks them to discuss and present their view on conservation of water. The students are free to present their view in the form of written description, role play, verbal presentation, etc. The teacher facilitates as and when required. So ಇಲ್ಲಿ ಒಂದು ಟಾಪಿಕ್ ಅನ್ನು ಕೊಟ್ಟು ಮಕ್ಕಳಿಗೆ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ವಿಂಗಡಿಸಿ ತಮಗೆ ಮುಕ್ತವಾದಂತಹ ಸ್ವಾತಂತ್ರ್ಯ ಕೊಟ್ಟು ಯಾವ ರೀತಿ ಅದನ್ನ ಪ್ರೆಸೆಂಟ್ ಮಾಡಬಹುದು. ಸೊ ಅದನ್ನು ಬರದಾದ್ರೂ ಪ್ರೆಸೆಂಟ್ ಮಾಡಬಹುದು, ಪತ್ರಾಭಿನ ರೋಲ್ ಪ್ಲೇ ಮೂಲಕ ಪ್ರೆಸೆಂಟ್ ಮಾಡಬಹುದು, ವರ್ಬಲ್ ಆಗಿ ಪ್ರೆಸೆಂಟ್ ಮಾಡಬಹುದು. ಇಲ್ಲಿ ಶಿಕ್ಷಕರ ಕೇವಲ ಅವಶ್ಯಕತೆ ಇದ್ದಾಗ ಸುಗಮಕರರಾಗಿ ಹೆಲ್ಪ್ ಮಾಡ್ತಾರೆ. ಸೊ ಅಂತಹ ಒಂದು ಅಪ್ರೋಚ್ ಯಾವುದು? ಸೊ ಇದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಆಗಿರುತ್ತೆ ನೋಡಿ. ಯಾಕಂದ್ರೆ ಈ ಒಂದು ಅಪ್ರೋಚ್ ನಲ್ಲಿ ಮಗು ಭಯಪಟ್ಟು ಹಾಕುವ ಅವಶ್ಯಕತೆ ಇಲ್ಲ. ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಏನು ಹೇಳುತ್ತೆ, ಮಗು ರಚನಾತ್ಮಕವಾಗಿ ಸ್ವತಃ ಅನುಭವದ ಮೂಲಕ ಕಲಿಬೇಕು. ಕೇಳುವುದಕ್ಕಿಂತ ಮಗು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಅಂತಹ ಒಂದು ಅಪ್ರೋಚ್ ಯಾವ್ದು? ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲೇ ಮಕ್ಕಳು ತಾವೇ ಏನ್ ಮಾಡ್ತಾರೆ ಅಂದ್ರೆ ಇಂಟರಾಕ್ಷನ್ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಆ ಒಂದು ಟಾಸ್ಕ್ ಸಂಬಂಧಪಟ್ಟಂತೆ ಗ್ರೂಪ್ ಅಲ್ಲಿ ಚರ್ಚೆ ಮಾಡಿಕೊಂಡು ನಂತರ ಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಸ್ವಂತಹ ಅನುಭವದ ಮೂಲಕ ಜ್ಞಾನವನ್ನ ಪಡೆದುಕೊಳ್ತಾರೆ. ಹಾಗಾಗಿ ಇದು ಕನ್ಸ್ಟ್ರಕ್ಟಿವ್ ವಿಸ್ಟ್ ಅಪ್ರೋಚ್ ಆಗಿರುತ್ತೆ. ಸೊ ಇನ್ನು ಉಳಿದಂತೆ ನ್ಯಾಚುರಲ್ ಅಪ್ರೋಚ್ ಅಂದ್ರೆ ಸೊ ಇಲ್ಲಿ ಸ್ವಾಭಾವಿಕವಾಗಿ ಮೀನಿಂಗ್ ಮೇಲೆ ಫೋಕಸ್ ಮಾಡಲಾಗುತ್ತೆ, ಯಾವ ರೀತಿ ಕಲಿಸ್ತಂತ ಫಾರ್ಮ್ ಮೇಲೆ ಫೋಕಸ್ ಮಾಡೋದಿಲ್ಲ. ಇನ್ನು ಸ್ಟ್ರಕ್ಚರಲ್ ಅಪ್ರೋಚ್ ಹೇಳಿದಂತೆ ಮಾತೃಭಾಷೆಯನ್ನ ಬಳಸದೆ ಇಂಗ್ಲಿಷ್ ಅನ್ನ ಸ್ಟ್ರಕ್ಚರ್ ಮೂಲಕ ಡ್ರಿಲ್ ಮೂಲಕ ಕಲಿಸೋದಾಗುತ್ತೆ. ನೆಕ್ಸ್ಟ್ ಡಿಡಕ್ಟಿವ್ ಅಪ್ರೋಚ್, ಇನ್ನು ನಿಗಮನ ವಿಧಾನ ಅಂದ್ರೆ ಸೊ ಉದಾಹರಣೆಗಳನ್ನು ಕಲಿಸೋದ್ರ ಮೂಲಕ ನಂತರ ಮಕ್ಕಳಿಗೆ ನಿಯಮಗಳನ್ನು ಹೇಳ್ತಾ ಹೋದ್ರೆ ಅದು ಡಿಡಕ್ಟಿವ್ ಅಪ್ರೋಚ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ 7. ದ ಸ್ಟಡಿ ಆಫ್ ಆರ್ಟಿಕ್ಯುಲೇಷನ್, ಟ್ರಾನ್ಸ್ಮಿಷನ್ ಅಂಡ್ ರಿಸೆಪ್ಷನ್ ಆಫ್ ಸ್ಪೀಚ್ ಸೌಂಡ್ ಇಸ್ ಕಾಲ್ಡ್. ಸೊ ಹಾಗಾದ್ರೆ ಸ್ಪೀಚ್ ಸೌಂಡ್ ಉತ್ಪತ್ತಿಯ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದೇ ಫೋನೆಟಿಕ್ಸ್ ಆಗಿರುತ್ತೆ. NCTE ಸ್ಟ್ಯಾಂಡ್ಸ್ ಫಾರ್ ಸೊ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಸೊ ಕ್ಲಿಯರ್ ಆಗಿ ಒಂದ್ಸಲ ಬಿಟ್ಟು ಎರಡು ಸಲ ಇಂತಹ ಅಬ್ರಿವೇಷನ್ ಫಾರ್ಮ್ ಇದ್ದಾಗ ಓದ್ಕೊಳ್ರಿ. ಸೊ ಕ್ಲಿಯರ್ ಆಗಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ನಾಟ್ ಟೀಚರ್ಸ್ ಎಜುಕೇಶನ್. ಸೊ ನೆಕ್ಸ್ಟ್ ನೋಡಿ, the teacher first presents an object book. The teacher holds a book in his hand and show it to the whole class and say, book, this is your book, my book is red, this is an example for. ಸೊ ಹಾಗಾದ್ರೆ ಮಗುವಿಗೆ ಬುಕ್ ಅನ್ನ ತೋರಿಸೋದ್ರ ಮೂಲಕ ಶಿಕ್ಷಕರು ಹಲವಾರು ವಾಕ್ಯಗಳ ರಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅವರು ಯಾವ ಪದ್ಧತಿಯ ಮೂಲಕ ಕಲಿಸ್ತಾ ಇದ್ದಾರೆ? ಸೊ ಯಾವ ರೀತಿ ಅಂತ, ಇದು ಸೆಂಟೆನ್ಸ್ ಮೆಥಡ್ ನೋ? ಸೊ ಕ್ಲಿಯರ್ ಆಗಿ ನೋಡಿ, ಬುಕ್ ಅನ್ನ ಮಾತ್ರ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ದಿಸ್ ಇಸ್ ಅ ವರ್ಡ್ ಮೆಥಡ್. ಆಪ್ಷನ್ 2 ಇದೆ. So next one, assessment is made along with the teaching of lessons throughout the academic year, which includes oral tests and co-curriculum activities, is known as. So ವರ್ಷದುದ್ದಕ್ಕೂ ಮಗುವಿನ ಮೌಲ್ಯಮಾಪನ ಅಸೆಸ್ಮೆಂಟ್ ನಡೀತಾ ಇದೆ. ಅದು ಓರಲ್ ಆಗಿರಬಹುದು ಅಥವಾ ಕೋ-ಕರಿಕ್ಯುಲಮ್ ಆಕ್ಟಿವಿಟಿಯಲ್ಲೂ ಆಗಿರಬಹುದು. ಹಾಗಾದ್ರೆ ಈ ತರದಂತಹ ಅಸೆಸ್ಮೆಂಟ್ ಯಾವುದು? ಸೊ ವರ್ಷದುದ್ದಕ್ಕೂ ಮಾಡ್ತಕ್ಕಂಥ ಅಸೆಸ್ಮೆಂಟ್ FA ಅಂತ ನಾವು ಕೇಳ್ತೀವಿ. ಅದೇ ಆಪ್ಷನ್ 3 ನೋಡಿ, ಫಾರ್ಮೇಟಿವ್ ಅಸೆಸ್ಮೆಂಟ್, ನಾಟ್ ಫಾರ್ಮಲ್. ಆಪ್ಷನ್ 2 ಅಲ್ಲ, ಫಾರ್ಮೇಟಿವ್ ಅಸೆಸ್ಮೆಂಟ್ FA. ಹಾಗಾದ್ರೆ ವರ್ಷದುದ್ದಕ್ಕೂ ಮಗುವಿನ ಮೌಲ್ಯಮಾಪನ ನಡೆಯುತ್ತೆ. ನಿರ್ದಿಷ್ಟವಾಗಿ ಒಂದು ಟೆಸ್ಟ್ ಮೂಲಕ ನಾವು ಮೌಲ್ಯಮಾಪನ ಮಾಡಬೇಕಂತಿಲ್ಲ. FA ಯಾವಾಗ ಕಂಡಕ್ಟ್ ಮಾಡ್ತೀವಿ, ಕೋ-ಕರಿಕ್ಯುಲಮ್ ಆಕ್ಟಿವಿಟಿಯಲ್ಲೂ ನಾವು ಮಗುವನ್ನ ಅಸೆಸ್ ಮಾಡಬಹುದು. ಸೊ ಹಾಗಾಗಿ FA ಸರಿಯಾದ ಉತ್ತರ ಅಂತ ಫಾರ್ಮೇಟಿವ್ ಅಸೆಸ್ಮೆಂಟ್. ಸಮೇಟಿವ್ ಅಸೆಸ್ಮೆಂಟ್ ಏನ್ ಮಾಡ್ತೀವಿ, ಅಕಾಡೆಮಿಕ್ ಎಂಡ್ಗೆ, ಸೊ ಫಸ್ಟ್ ಸೆಮ್ ಆದ್ಮೇಲೆ ಆಮೇಲೆ ಸೆಕೆಂಡ್ ಸೆಮ್ ಆದ್ಮೇಲೆ ಎಕ್ಸಾಮ್ ಅನ್ನ ಮಾಡ್ತೀವಿ. ಅದು ಸಮೇಟಿವ್ ಅಸೆಸ್ಮೆಂಟ್ ಆಗಿರುತ್ತೆ. ಇನ್ನ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ, ನೈದಾನಿಕ ಮೌಲ್ಯಮಾಪನ. ಸೊ ಮಗು ಯಾವ ವಿಷಯದಲ್ಲಿ ಹಿಂದಿದೆ ಅನ್ನೋದನ್ನ, ಯಾವ ವಿಷಯದ ಜ್ಞಾನದ ಕೊರತೆ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಲಿಕ್ಕೆ ವರ್ಷದ ತರಗತಿಯ ಪ್ರಾರಂಭದಲ್ಲೇ ಡಯಾಗ್ನೋಸ್ಟ್ ಮಾಡ್ತೀವಿ. ಆ ನಂತರ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತ ರೆಮಿಡಿಯಲ್ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಅದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಥವಾ ಅಸೆಸ್ಮೆಂಟ್ ಆಗಿರುತ್ತೆ. ಸೊ 11, teacher uses online audio dictionary in the classroom to teach. ಸೊ ಆಡಿಯೋ ಡಿಕ್ಷನರಿ ಬಳಸ್ತಾ ಇದ್ದಾರೆ ಅಂದ್ರೆ ಶಿಕ್ಷಕರು ಏನನ್ನ ಕಲಿಸಲಿಕ್ಕೆ ಬಳಸ್ತಾ ಇದ್ದಾರೆ? ಮುಖ್ಯವಾಗಿ
ಅಲ್ಲೇ ಅವರು ಪ್ರೊನೌನ್ಸಿಯೇಷನ್ ಕಲಿಸ್ಬೇಕಾಗಿದೆ, ಉಚ್ಚಾರಣೆಯನ್ನು ಕಲಿಸ್ಬೇಕಾಗಿದೆ. ಯಾಕಂದ್ರೆ ಆಡಿಯೋ ಡಿಕ್ಷನರಿ ಒಳಗೆ ಆ ಶಬ್ದವನ್ನ ಉಚ್ಚರಿಸಿ ಹೇಳಲಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ಸ್, ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸ್ಪೆಲ್ಲಿಂಗ್ ಅನ್ನು ಮಾತ್ರ ಕಲಿಸೋದಾದ್ರೆ ನಾವು ಬರೀ ನಾರ್ಮಲ್ ಡಿಕ್ಷನರಿಯನ್ನ ಯೂಸ್ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ 2 ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್. ನೆಕ್ಸ್ಟ್, the full form of the STH found in the dictionary entries stand for. So STH means something. something ಅನ್ನೋದನ್ನ ಶಾರ್ಟ್ ಕಟ್ ಆಗಿ ಡಿಕ್ಷನರಿ ಒಳಗೆ STH ಅಂತ ಬರೀತಾರೆ. ಸೊ ಹಾಗಾಗಿ ಬೇರೆ ಬೇರೆಯಾಗಿ ನೋಡ್ಬೋದು. ನೌನ್ಗೆ ಎನ್ ಅಂತ ಬರೀತಾರೆ. ಓಕೆನಾ? ಸೊ ಅಬ್ಸರ್ವ್ ಮಾಡಿ ನೀವು. ಅಡ್ಜೆಕ್ಟಿವ್ಗೆ AD ಅಥವಾ J ಅಂತ ಬರೀತಾರೆ. ಅಡ್ಜೆಕ್ಟಿವ್ ಅಂತೇಳಿ ಅಲ್ಲಿ ನಾವು ಗುರುತಿಸ್ಬೇಕು. ಸೊ ಹಾಗೇನೇ ಏನಿರುತ್ತೆ, ವರ್ಬ್ ಇತ್ತು ಅಂದ್ರೆ ವಿ ಅಂತ ಇರುತ್ತೆ. VT VI ಅಂತ ಬಂದಿರ್ತವೆ. VT ಮೀನ್ಸ್ ವರ್ಬ್ ಇನ್ ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ವರ್ಬ್. VI ಅಂತಿದ್ರೆ ಇಂಟ್ರಾನ್ಸಿಟಿವ್ ವರ್ಬ್. ಓಕೆ, ಸೊ ಈ ತರ ಶಾರ್ಟ್ ಫಾರ್ಟ್ ಅನ್ನ ಏನಪ್ಪ ಅಂದ್ರೆ ಡಿಕ್ಷನರಿ ಒಳಗೆ ಶಾರ್ಟ್ ಆಗಿ ಎಂಟ್ರಿ ಮಾಡಿರ್ತಾರೆ. ನೆಕ್ಸ್ಟ್ 14, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫೆಸಿಲಿಟೇಟಿಂಗ್ ಅ ಪ್ರೋಸ್ ಲೆಸನ್ ಬೈ ದ ಟೀಚರ್ ಈಸ್. ಹಾಗಾದ್ರೆ ಪ್ರೋಸ್ ಅನ್ನು ಲೆಸನ್ ಮಾಡೋ ಸಂದರ್ಭದಲ್ಲಿ ಯಾವುದರ 5 ಪದ್ಧತಿಗಳು 5E ಅಂತ ಕರೆಯಲಾಗುತ್ತೆ. ಈ 5E ಯಾವುದು? ಸೊ ವೆರಿ ಕ್ಲಿಯರ್. ಸೊ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಕ್ಸ್ಪ್ಯಾಂಡ್, ಇವ್ಯಾಲ್ಯುಯೇಟ್. ಸೊ ಹಾಗಾದ್ರೆ ಆಪ್ಷನ್ 3 ಇದು ಸರಿಯಾದ ಉತ್ತರ. ಸೊ ಮಗುಗೆ ಫಸ್ಟ್ ಎಂಗೇಜ್ ಮಾಡಬೇಕು, ನೆಕ್ಸ್ಟ್ ಎಕ್ಸ್ಪ್ಲೋರ್, ನಂತರ ಎಕ್ಸ್ಪ್ಲೇನ್ ಮಾಡಬೇಕು, ಆ ನಂತರ ಎಕ್ಸ್ಪ್ಯಾಂಡ್ ಮಾಡಿ ಕೊನೆಗೆ ಇವ್ಯಾಲ್ಯುಯೇಟ್ ಮಾಡಬೇಕು. ಇದು 5E ಮೆಥಡ್ ಟು ಟೀಚ್ ಪ್ರೋಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್, ಎಫೆಕ್ಟಿವ್ ಕಮ್ಯುನಿಕೇಶನ್ ಇನ್ವಾಲ್ವ್ಸ್, ಯಾವುದನ್ನ ಪರಿಣಾಮಕಾರಿಯ ಸಂವಹನ ಒಳಗೊಂಡಿರುತ್ತದೆ. ಸೊ ಯಾವುದು ಇರುತ್ತೆ ಪರಿಣಾಮಕಾರಿ ಸಂವಹನದಲ್ಲಿ? ಹಾಗಾದ್ರೆ ಅಪ್ರೋಪ್ರಿಯೇಟ್ ಯೂಸ್ ಆಫ್ ವಾಯ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್. ಸೊ ಯೂಸ್ ಗುಡ್ ಆಫ್ ವಾಯ್ಸ್ ಓನ್ಲಿ. ಸೊ ಕೇವಲ ಧ್ವನಿ ಇದ್ರೆ ಮಾತ್ರ ಸಾಧ್ಯವಾಗೋದಿಲ್ಲ, ಕೇವಲ ಆಂಗಿಕ ಪ್ರದರ್ಶನ ಇದ್ರೆ ಸಾಧ್ಯವಾಗೋದಿಲ್ಲ. ಸೊ ಕ್ಯಾಸುವಲ್ ಲಿಸ್ನಿಂಗು ಸಹ ಅಲ್ಲ. ಹಾಗಾಗಿ ಆಪ್ಷನ್ ಫಸ್ಟ್ ಇದೆಯಲ್ಲ, ಅಪ್ರೋಪ್ರಿಯೇಟ್ ಯೂಸ್ ಆಫ್ ವಾಯ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್. ಸೊ ಸರಿಯಾದ ಪ್ರಮಾಣದಲ್ಲಿ ಧ್ವನಿಯ ಏರಿಳಿತ ಇರಬಹುದು, ಹಾಗೆಯೇ ಆಂಗಿಕ ಪ್ರದರ್ಶನ, ಇದು ಎಫೆಕ್ಟಿವ್ ಕಮ್ಯುನಿಕೇಶನ್ ಇದನ್ನ ಒಳಗೊಂಡಿರುತ್ತೆ. 16, ದ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ಸ್, ದೇರ್ ಪ್ರೊಡಕ್ಷನ್ ಅಂಡ್ ದೇರ್ ಸ್ಕ್ರಿಪ್ಟ್ ಈಸ್. ಈ ಹಿಂದೆ ಬಂದಿತ್ತು 2024 ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ 2023 ಕ್ವಶನ್ ಪೇಪರ್ ಇದು. ಸೊ ಅಗೇನ್ ಫೋನೆಟಿಕ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಯಾವುದು ಫೋನೆಟಿಕ್ಸ್, ಶಬ್ದದ ಉತ್ಪತ್ತಿಯ ಬಗ್ಗೆ, ಅದರ ರಚನೆ ಬಗ್ಗೆ, ಸ್ಕ್ರಿಪ್ಟ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದೇ ಫೋನೆಟಿಕ್ಸ್ ಆಗಿರುತ್ತೆ. ಸೊ ಪ್ರಶ್ನೆಯನ್ನ ರಿಪೀಟೆಡ್ ಇರುತ್ತೆ. ಸೊ ಕೇಳುವ ವಿಧಾನ ಅಷ್ಟೇ ವಿಭಿನ್ನವಾಗಿರುತ್ತೆ. ಹಾಗಾಗಿಯೇ ಈ ಪೆಡಗಾಗಿಯನ್ನ 5 ವರ್ಷಗಳ ಪೆಡಗಾಗಿ ವಿಡಿಯೋನ ಒಂದೇ ಕಡೆ ಮಾಡ್ತಾ ಇರೋದು. ಹೆಲ್ಪ್ ಆಗುತ್ತೆ ನಿಮ್ಗೆ ಖಂಡಿತ. 17, when the ability of a student to be brief in writing is enhanced, then he has attained the skill. ಹಾಗಾದ್ರೆ ಒಂದು ಮಗು ಒಂದು ಪ್ಯಾರಾಗ್ರಾಫ್ ಅನ್ನ ಬ್ರೀಫ್ ಮಾಡ್ತಕ್ಕಂತಹ ಒಂದು ಕೌಶಲ್ಯ ಬಂದಿದೆ ಅಂದ್ರೆ, ಹಾಗಾದ್ರೆ ಯಾವ ಒಂದು ಕೌಶಲ್ಯವನ್ನು ಆ ಮಗು ಗಳಿಸಿದೆ? ಸೊ ಒಂದು ಪ್ಯಾಸೇಜ್ ಅನ್ನು ಓದಿಕೊಂಡು ಅದನ್ನ ಗ್ರಹಿಸಿಕೊಂಡು ಅದನ್ನ ಬ್ರೀಫ್ ಆಗಿ ಬರೀತಕ್ಕಂತಹ ಸಾಮರ್ಥ್ಯ ಬಂದಾಗ ಅದುವೇ ಸಮ್ಮರೈಸಿಂಗ್ ಆಗಿರುತ್ತೆ. ಸೊ ಆಪ್ಷನ್ 3 ಸಮ್ಮರೈಸಿಂಗ್ ಇಸ್ ರೈಟ್ ಆನ್ಸರ್. ಸಾರಾಂಶ ಬರೆಯುವುದು ಅಂದ್ರೆ ಅರ್ಥ ಮಾಡಿಕೊಂಡಾಗ ಮಾತ್ರ ಆತ ಅದರ ಶಾರ್ಟ್ ಕಟ್ ಆಗಿ ಬ್ರೀಫ್ ಆಗಿ ಬರಲಿಕ್ಕೆ ಸಾಧ್ಯ. 18, ಪ್ರಾಕ್ಟೀಸ್ ಆಫ್ ಮಿನಿಮಲ್ ಫೇಸ್ ಬಿನ್ ಬೀನ್ ಈಸ್ ಯೂಸ್ ಟು ಡೆವಲಪ್ ದ ಡ್ಯಾಶ್ ಸ್ಕಿಲ್. ಸೊ ಮಕ್ಕಳಿಗೆ ಪಾಠದ ಕೊನೆಗೆ ಕೊಟ್ಟಿರ್ತಾರೆ ಬಿನ್ ಬಿನ್, ಸಿಟ್ ಸೀಟ್. ಸೊ ಸೇಮ್ ಸೌಂಡ್ ಇರ್ತವೆ. ಸೊ ಹೋಮೋನಿಯಮ್ಸ್ ಅಥವಾ ಹೋಮೋಫೋನ್ಸ್ ಗಳನ್ನ ನಾವು ನೋಡಬಹುದು. ಸೊ ಆ ತರಹದ ಸೌಂಡ್ ಗಳನ್ನ ಈ ಮಿನಿಮಲ್ ಫೇರ್ ಕೊಡುವ ಉದ್ದೇಶ ಮಗು ಲಿಸನ್ ಮಾಡಬೇಕು, ನಂತರ ಅದನ್ನ ಸ್ಪೀಕ್ ಮಾಡಬೇಕು. ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್, ಈ ಸ್ಕಿಲ್ ಅನ್ನ ಡೆವಲಪ್ ಮಾಡಲಿಕ್ಕೆ ಮಿನಿಮಲ್ ಫೇರ್ ಗಳನ್ನ ಕೊಟ್ಟಿರ್ತಾರೆ. ಸೊ ಮಿನಿಮಲ್ ಫೇರ್ ಅಂದ್ರೆ ಈ ತರ ಸೇಮ್ ಪ್ರೊನೌನ್ಸಿಯೇಷನ್ ಇರತಕ್ಕಂಥ ಡಿಫ್ರೆಂಟ್ ಮೀನಿಂಗ್ ಇರತಕ್ಕಂಥ ಶಬ್ದಗಳಾಗಿರ್ಬೋದು. ದ ರೋಲ್ ಪ್ಲೇ ಆಕ್ಟಿವಿಟಿ ಹೆಲ್ಪ್ಸ್ ಲರ್ನರ್ಸ್ ಟು ಡೆವಲಪ್. ಹಾಗಾದ್ರೆ ರೋಲ್ ಪ್ಲೇ ಪಾತ್ರಾಭಿನಯ ಮಗುವಿನಲ್ಲಿ ಏನನ್ನ ಬೆಳೆಸುತ್ತೆ? ಫ್ಲೂಯೆನ್ಸಿ, ಅಕ್ಯುರಸಿ, ಕ್ಯಾಸುವಲ್, ಲೆಕ್ಸಿಕಲ್ ಕಾಂಪಿಟೆನ್ಸಿ. ಸೊ ಹಾಗಾದ್ರೆ ಮಗು ಸ್ವತಂತ್ರವಾಗಿ ಮಾತನಾಡಲಿಕ್ಕೆ ಯಾವ್ದಪ್ಪ ಅಂದ್ರೆ ರೋಲ್ ಪ್ಲೇ ಸಾಧ್ಯವಾಗುತ್ತೆ. ಹಾಗಾಗಿ ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್. ಸೊ ಮಾತನಾಡುವುದರಲ್ಲಿ ಫ್ಲೂಯೆಂಟ್ ಆಗಿ ಸರಾಗವಾಗಿ ಮಾತನಾಡಲಿಕ್ಕೆ ರೋಲ್ ಪ್ಲೇ ಸಾಧ್ಯ. ಇಲ್ಲಿ ನಿರ್ಬಂಧ ಇರುವುದಿಲ್ಲ, ಮಗು ತನಗೆ ಅನಿಸಿದ್ದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆಪ್ಷನ್ 1 ಇದೆಲ್ಲ ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್ ಬರುತ್ತೆ ರೋಲ್ ಪ್ಲೇ ಇಂದ. ಸೊ ನೆಕ್ಸ್ಟ್, ದ ಟೀಚರ್ ಕಂಡಕ್ಟ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ ಇನ್ ದ ಕ್ಲಾಸ್ ರೂಮ್. ನೋಡಿ ಆಗ್ಲೇ ಫಾರ್ಮೇಟಿವ್ ಅಸೆಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ರು. ಈ ತರ ಸ್ವಲ್ಪ ಡಿಫ್ರೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವಾಗ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ? ಅಟ್ ದ ಎಂಡ್ ಆಫ್ ದಿ ಎವ್ರಿ ಸೆಮೆಸ್ಟರ್, ಅಟ್ ದ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್, ಸೊ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್, ಅಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್. ನೋಡಿ ಬಹಳ ಕ್ಲಿಯರ್ ಆಗಿ ಈ ಹಿಂದಿನ ಪ್ರಶ್ನೆ ಏನಾಗಿತ್ತು, ಅಕಾಡೆಮಿಕ್
ಥ್ರೂಔಟ್ ದ ಅಕಾಡೆಮಿಕ್ ಇಯರ್. ಸೊ ಇದ್ರ ಉತ್ತರ ಫಸ್ಟ್ ನೋಡ್ಬಿಡಿ, ಆಪ್ಷನ್ 3. ಹಾಗಾದ್ರೆ ವರ್ಷದುದ್ದಕ್ಕೂ ಒಂದು ಚಟುವಟಿಕೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ, ಇವ್ಯಾಲ್ಯೂಯೇಷನ್ ಕಂಡಕ್ಟ್ ಮಾಡಲಾಗುತ್ತೆ. ಅದು ಓರಲ್ ಆಗಿರಬಹುದು ಅಥವಾ ಕೋ ಕರಿಕ್ಯುಲಮ್ ಆಕ್ಟಿವಿಟಿನ ಆಗಿರ್ಬೋದು ಅಂತ ಪ್ರಶ್ನೆ ಇತ್ತು. ಆಪ್ಷನ್ ಒಳಗೇನಿತ್ತು, ಫಾರ್ಮೇಟಿವ್, ಸಮೇಟಿವ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಇತ್ತು. ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನು ರಿವರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಕೊಟ್ಟು ಅಟ್ ದ ಎಂಡ್ ಆಫ್ ದ ಎವ್ರಿ ಇಯರ್ ಮಾಡೋದು, ಇಲ್ಲಿ ಎಸ್ಎ ಕಂಡಕ್ಟ್ ಮಾಡ್ತೀವಿ ನೋಡಿ, ಎಸ್ಎ ಸಮೇಟಿವ್ ಅಸೆಸ್ಮೆಂಟ್ ಅನ್ನು ಕಂಡಕ್ಟ್ ಮಾಡ್ತೀವಿ ಅಟ್ ದ ಎಂಡ್ ಆಫ್ ದ ಎವ್ರಿ ಸೆಮಿಸ್ಟರ್. ಸೊ ನೆಕ್ಸ್ಟ್ ಅಟ್ ದ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್, ಬಿಗಿನಿಂಗ್ ಆಫ್ ದ ಏನ್ ಮಾಡ್ತೀವಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತೀವಿ, ನೈದಾನಿಕ ಮೌಲ್ಯಮಾಪನವನ್ನ ಕಂಡಕ್ಟ್ ಮಾಡ್ತೀವಿ. ಹಾಗಾಗಿ ಆ ಪ್ರಶ್ನೆಗಳನ್ನೇ ತಿರುವು ಮುರುವಾಗಿ ಇರ್ತಾರೆ. ಹಾಗಾಗಿ ಅವುಗಳ ಕ್ಲಿಯರ್ ಆದಂತ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಇತ್ತಪ್ಪ ಅಂದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಥ್ರೂಔಟ್ ದ ಅಕಾಡೆಮಿಕ್ ಇಯರ್ ಕಂಡಕ್ಟ್ ಮಾಡೋದೇ ಫಾರ್ಮೇಟಿವ್ ಅಸೆಸ್ಮೆಂಟ್, ರೂಪನಾತ್ಮಕ ಮೌಲ್ಯಮಾಪನ. ಸೊ ನೆಕ್ಸ್ಟ್, ಸ್ಟೋರಿ ಟೆಲ್ಲಿಂಗ್ ಆಕ್ಟಿವಿಟಿ ಇನ್ ಕ್ಲಾಸ್ ರೂಮ್ ಫೆಸಿಲಿಟೇಟ್ಸ್. ಹಾಗಾದ್ರೆ ಸ್ಟೋರಿ ಟೆಲ್ಲಿಂಗ್ ಆಕ್ಟಿವಿಟಿಯ ಮೂಲಕ ತರಗತಿಯಲ್ಲಿ ಉತ್ತಮವಾದಂತಹ ಕಲಿಕಾ ಪರಿಸರವನ್ನು ನಿರ್ಮಾಣ ಮಾಡಬಹುದು. ಹಾಗಾಗಿ ಆಪ್ಷನ್ 3, ಇಂಟರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಸೊ ಇಟ್ಸ್ ವೆರಿ ಕ್ಲಿಯರ್. ಕತೆ ಹೇಳುವಾಗ ಮಕ್ಕಳು ಸಹಜವಾಗಿ ಆಸಕ್ತಿದಾಯಕವಾಗಿ ಕೇಳುತ್ತಾರೆ. ಸೊ ಆ ಮೂಲಕ ತರಗತಿಯಲ್ಲಿ ಉತ್ತಮವಾದಂತಹ ಸಂವಾದಾತ್ಮಕವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸಸ್ ಆನ್. ಸೊ ಯಾವುದು ಕನ್ಸ್ಟ್ರಕ್ಟಿವಿಸಮ್? ಸೊ ಆಲ್ರೆಡಿ ಹೇಳಿದಂಗೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲಿ ಏನ್ ಮಾಡಲಾಗುತ್ತೆ, ಮಗು ಸ್ವತಃ ಎಕ್ಸ್ಪೀರಿಯನ್ಸ್ ಮೂಲಕ ಕಲಿಬೇಕು, ಸ್ವತಃ ಅನುಭವದ ಮೂಲಕ ಕಲಿಬೇಕು, ಸೋಷಿಯಲ್ ಇಂಟ್ರಾಕ್ಷನ್ ಮೂಲಕ ಮಗು ಕಲಿಬೇಕು. ಅಂದಾಗ ಆ ಕಲಿಕೆ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಕನ್ಸ್ಟ್ರಕ್ಟಿವಿಸಮ್ ಅಲ್ಲಿ ಏನಾಗುತ್ತೆ, ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್. ಸೊ ಒನ್ ಆಪ್ಷನ್ ಇದೆ, ಇದು ಸರಿ ಉತ್ತರವಾಗುತ್ತೆ. ಸ್ವತಃ ಮಗು ಎಂಗೇಜ್ ಆಗುತ್ತೆ ಹೊಸ ಜ್ಞಾನವನ್ನ ಪಡಿಲಿಕ್ಕೆ. ಸೊ ಹಾಗಾಗಿ ಕನ್ಸ್ಟ್ರಕ್ಟಿವಿಸಮ್ ಅಗೇನ್ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. CCE ಸ್ಟ್ಯಾಂಡ್ ಫಾರ್ ಅಗೇನ್ ಅಂಡ್ ಅಗೇನ್ ಕೇಳಲಾಗುತ್ತೆ, ಕಂಟಿನ್ಯೂಸ್ ಅಂಡ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್. ಸೊ ಆಪ್ಷನ್ 2 ನೋಡಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್. ಸೊ ನೆಕ್ಸ್ಟ್, classroom transaction in a language class should focus on the development of the receptive skills before the development of the productive skills. This statement, ಹಾಗಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಕ್ಕಳಲ್ಲಿ ಪ್ರೊಡಕ್ಟಿವ್ ಸ್ಕಿಲ್ ಡೆವಲಪ್ ಆಗೋದಕ್ಕಿಂತ ಪೂರ್ವದಲ್ಲಿ ರಿಸೆಪ್ಟಿವ್ ಸ್ಕಿಲ್ಸ್ ಡೆವಲಪ್ ಆಗಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಸರಿನಾ? ಹಾಗಾದ್ರೆ ಆಲ್ರೆಡಿ ಹೇಳಿದ್ದೆ, ರಿಸೆಪ್ಟಿವ್ ಸ್ಕಿಲ್ ಅಂದ್ರೆ ಲಿಸನಿಂಗ್ ಅಂಡ್ ರೀಡಿಂಗ್. ಮಗು ಲಿಸನ್ ಮಾಡಬೇಕು, ನಂತರ ಅದನ್ನ ರೀಡ್ ಮಾಡಬೇಕು, ಆ ನಂತರವೇ ಮಗು ಸ್ಪೀಕ್ ಅಂಡ್ ರೈಟ್ ಮಾಡಬೇಕು ಅನ್ನೋದು ಇದು ಪ್ರೊಡಕ್ಟಿವ್ ಸ್ಕಿಲ್. ಪ್ರೊಡಕ್ಟಿವ್ ಸ್ಕಿಲ್ ಅಲ್ಲಿ ಎಕ್ಸ್ಪ್ರೆಷನ್ ಸಾಧ್ಯ, ಅಂದ್ರೆ ಎಕ್ಸ್ಪ್ರೆಸ್ ಮಾಡುತ್ತೆ ಮಗು. ಹಾಗಾದ್ರೆ ಇದಕ್ಕಿಂತ ಪೂರ್ವದಲ್ಲಿ ಮಗು ಕೇಳಿದಾಗ ಮಾತ್ರ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆಪ್ಷನ್ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಇದೆ, ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ ಇದೆ. ಸೊ ಆಪ್ಷನ್ ಫಸ್ಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ವೆನ್ ಅ ಟೀಚರ್ ಯೂಸಸ್ ರಿಯಾಲಿಯಾ ಇನ್ ದ ಲ್ಯಾಂಗ್ವೇಜ್ ಕ್ಲಾಸ್, ಇಟ್ ಮೀನ್ಸ್ ದಟ್ ಶಿ ಇಸ್ ಬ್ರಿಂಗಿಂಗ್. ಸೊ ರಿಯಾಲಿಯಾ ಅಂದ್ರೆ ನಿಜವಾದ ರಿಯಲ್ ಆದಂತಹ ವಸ್ತುಗಳನ್ನು, ಆಬ್ಜೆಕ್ಟ್ಸ್ ಗಳನ್ನು ತಂದು ಮಕ್ಕಳಿಗೆ ಪಾಠ ಮಾಡೋದು. ಹಾಗಾದ್ರೆ ಕಲಿಕಾ ಏನು TLM ಅಂತ ಯೂಸ್ ಮಾಡ್ತಿಲ್ಲ, ರಿಯಲ್ ಆದಂತಹ ವಸ್ತುಗಳನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ರಿಯಾಲಿಯಾ ಮೀನ್ಸ್ ರಿಯಲ್ ಆಬ್ಜೆಕ್ಟ್ಸ್ ಆಸ್ ಅ ಟೀಚಿಂಗ್ ಏಡ್. ಸೊ ಆಪ್ಷನ್ 3. Competency based education has much in common with the approach of. So competency based ಅಂತಕ್ಕಂತಹ ಎಜುಕೇಶನ್ ಈ ಕೆಳಗಿನ ಅಪ್ರೋಚ್ಗೆ ಸಾಮಾನ್ಯವಾಗಿ ಸಂಬಂಧ ಹೊಂದಿದೆ. ಸೊ ಕಾಂಪಿಟೆನ್ಸಿ ಮೀನ್ಸ್ ಉದ್ದೇಶ ಆಧಾರಿತ ಬೋಧನೆ. ಉದ್ದೇಶ ಆಧಾರಿತ ಬೋಧನೆ ಮೀನ್ಸ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್. ಸೊ ಆಪ್ಷನ್ 4 ಇದೆಯಲ್ಲ, ಇದು ಸರಿ ಉತ್ತರ. ದ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್, ಹಾಗಾದ್ರೆ ಪರಿಹಾರ ಬೋಧನೆ. ರೆಮಿಡಿಯಲ್ ಟೀಚಿಂಗ್ ಮೀನ್ಸ್ ಪರಿಹಾರ ಬೋಧನೆ, ಅದರ ಮುಖ್ಯ ಉದ್ದೇಶ. ಸೊ ಪರಿಹಾರ ಬೋಧನೆ ಯಾವಾಗ ಮಾಡ್ತೀವಿ ಅಂದ್ರೆ, ಮಗು ಕಲಿಕೆಯಲ್ಲಿ ಯಾವುದೋ ಅಂಶ ಹಿಂದಿದೆಯಲ್ಲ ಆ ಅಂಶವನ್ನೇ ನಮ್ಮ ಮಕ್ಕಳಿಗೆ ಕಲಿಸಬೇಕು. ಸೊ ಅದು ಪರಿಹಾರ ಬೋಧನೆ ಉದ್ದೇಶವಾಗಿರುತ್ತೆ. ಹಾಗಾಗಿ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಡ್. ಯಾವುದನ್ನ ಮಗು ಕಲ್ತಿರಂಗಿಲ್ಲ ಅಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಮೂಲಕ ನಾವು ಐಡೆಂಟಿಫೈ ಮಾಡಿರ್ತೀವಿ. ಸೊ ಯಾವ ಒಂದು ಅಂಶವನ್ನ ಮಗು ಕಲ್ತಿಲ್ಲ ಅಂತೇಳಿ ಅದನ್ನ ಅಗೇನ್ ಆಗಿ ಮತ್ತೆ ಮಗುಗೆ ಕಲಿಸುವುದೇ ರೆಮಿಡಿಯಲ್ ಟೀಚಿಂಗ್ ಆಗಿರುತ್ತೆ. ಸೊ ಅದು ಪರಿಹಾರ ಬೋಧನೆ. ನೆಕ್ಸ್ಟ್, ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಷನರಿ ವರ್ಕ್, ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್. ಹಾಗಾದ್ರೆ ಡಿಕ್ಷನರಿ ವರ್ಕ್ ಅನ್ನ ಕೊಡುವುದರ ಮೂಲಕ ಕೆಳಕಂಡ ಯಾವ ಕೌಶಲ್ಯವನ್ನ ಮಗುವಿನಲ್ಲಿ ಬೆಳೆಸಲಾಗುತ್ತೆ? ಸೊ ಅಬ್ಸಲ್ಯೂಟ್ಲಿ ರೆಫರೆನ್ಸ್ ಸ್ಕಿಲ್. ಮಗು ಉಲ್ಲೇಖ ರೆಫರೆನ್ಸ್ ಮಾಡ್ತಕ್ಕಂಥ ಒಂದು ಕೌಶಲ್ಯವನ್ನ ಆ ಡಿಕ್ಷನರಿಯನ್ನ ರೆಫರ್ ಮಾಡೋದ್ರ ಮೂಲಕ ಕರೆಯುತ್ತೆ. ಹಾಗಾಗಿ ರೆಫರೆನ್ಸ್ ಸ್ಕಿಲ್ ಅನ್ನ ಇಲ್ಲಿ ನಾವು ಡೆವಲಪ್ ಮಾಡಬಹುದು. ಇನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ CBL. ಸೊ ಹಾಗಾದ್ರೆ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ CBL ಅಂದ್ರೆ ಕಾಂಪಿಟೆನ್ಸಿ ಬೇಸ್ಡ್
ಲರ್ನಿಂಗ್. ಸೊ ಹಾಗಾಗಿ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಯಾವುದು? ಅದೇ ಸರಿಯಾದ ಉತ್ತರ ಆಪ್ಷನ್ 2, ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್. ಸೊ ಮಗುವಿಗೆ ಉದ್ದೇಶ ಆಧಾರಿತ ಬೋಧನೆ ಆಗಿರುತ್ತೆ ಇಲ್ಲಿ CBL ಅಲ್ಲಿ. ನೆಕ್ಸ್ಟ್, ಚೂಸ್ ದ ಆಡಿಯೋ ವಿಸುವಲ್ ಏಡ್ ಫ್ರಮ್ ದ ಗಿವನ್ ಆಪ್ಷನ್. ಯಾವುದು ಆಡಿಯೋ ವಿಸುವಲ್? ದೃಕ್ ಶ್ರವಣ ಉಪಕರಣ, ದೃಶ್ಯನೂ ಇರುತ್ತೆ ಹಾಗಾಗಿ ಆಡಿಯೋನೂ ಇರುತ್ತೆ, ಹಾಗೆ ಕೇಳಲಬಹುದು. ಆ ಒಂದು ಉಪಕರಣವೇ ಫಿಲ್ಮ್ಸ್. ಸೊ ಈ ಫಿಲ್ಮ್ ಅಲ್ಲಿ ನಾವು ಏನ್ ಮಾಡಬಹುದು? ದೃಶ್ಯನ ನೋಡಬಹುದು, ಹಾಗೆಯೇ ಅಲ್ಲೇ ಕೇಳಲೂಬಹುದು. ಹಾಗಾಗಿ ದೃಕ್ ಶ್ರವಣ ಉಪಕರಣಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿರುತ್ತೆ. ಉಳಿದಂತ ಎರಡು ಸಹ 3 ಬ್ಲಾಕ್ ಬೋರ್ಡ್ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಫ್ಲಾಶ್ ಕಾರ್ಡ್ಸ್ ಇರ್ಬೋದು, ಕೇವಲ ವಿಡಿಯೋ ವಿಸುವಲ್ ಏಡ್ಸ್ ಆಗಿರ್ತವೆ, ದೃಕ್ ಉಪಕರಣಗಳು ಮಾತ್ರ. The abbreviation ELT stands for, so ELT means English Language Teaching. Option first ಇದೆಯಲ್ಲ, ಇದು right answer. Next, in second language scenario, the focus is usually on. ದ್ವಿತೀಯ ಭಾಷೆಯ ಸಂದರ್ಭದಲ್ಲಿ ಯಾವುದಕ್ಕೆ ಮುಖ್ಯವಾದಂತ ಗಮನ ಕೊಡ್ತೇವೆ? ಫ್ಲುಯೆನ್ಸಿಗೂ, ಅಕ್ಯುರಸಿಗೂ, ಅಪ್ರೋಚಿಂಗು, ಕನ್ಸಿಸ್ಟೆನ್ಸಿ ಆಫ್ ಫಸ್ಟಿಗೂ. ಸೊ ಹಾಗಾದ್ರೆ ಯಾವುದೇ ದ್ವಿತೀಯ ಭಾಷೆಯನ್ನು ಕಲಿಸುವ ಸಂದರ್ಭದಲ್ಲಿ ಮಗುವಿಗೆ ಫ್ಲುಯೆಂಟ್ ಆಗಿ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು. ಸೊ ಫ್ಲುಯೆನ್ಸಿ ಫಸ್ಟ್, ಅದಕ್ಕೆ ಮಾತ್ರ ಮುಖ್ಯ ಗಮನವನ್ನು ಕೊಡಲಾಗುತ್ತೆ. ತದನಂತರ ಅಕ್ಯುರಸಿಗೆ ಗಮನವನ್ನು ಕೊಡಬೇಕು. There is a difference in the length of the vowel sounds. This statement is. ಸೊ ಈ ಒಂದು ಹೇಳಿಕೆ ನೋಡಿದ್ರೆ ಓವೆಲ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 20 ಓವೆಲ್ಸ್ ಸೌಂಡ್ಸ್ ಗಳನ್ನ ನಾವು ಗುರುತಿಸ್ತೀವಿ, 24 ಕಾನ್ಸೋನೆಂಟ್ ಸೌಂಡ್ಸ್ ಗಳನ್ನ ಗುರುತಿಸ್ತೀವಿ. ಹಾಗಾಗಿ ನಂತರ 2 ತ್ರಿಪ್ಟಾಂಗ್ಸ್ ಅನ್ನು ಗುರುತಿಸ್ತೀವಿ. ಒಟ್ಟಾರೆ 46 ಸೌಂಡ್ಸ್ ಗಳನ್ನು ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನೋಡಬಹುದು. ಈ 20 ಸೌಂಡ್ಸ್ ಗಳು ಓವೆಲ್ ಸೌಂಡ್ಸ್ ಗಳಾಗಿರ್ತವೆ. ಅದರಲ್ಲಿ ಏನ್ ಮಾಡ್ತೇವೆ? 12 ಪ್ಯೂರ್ ಓವೆಲ್ಸ್ ಸೌಂಡ್ಸ್ ಬರ್ತವೆ, ಉಳಿದಂತವು ದಿಪ್ತಾಂಗ್ಸ್ ಬರ್ತವೆ. ಹಾಗಾದ್ರೆ ದಿಪ್ತಾಂಗ್ಸ್ ಏನಪ್ಪಾ ಅಂದ್ರೆ 8 ಇರ್ತವೆ. ಇಲ್ಲಿ ಕ್ಲಿಯರ್ ಆಗಿದೆ ಲೆಂತ್ ಆಫ್ ದ ಓವೆಲ್ ಸೌಂಡ್ ಕೇಳ್ತಾನೆ. ಹಾಗಾದ್ರೆ ಶಾರ್ಟ್ ಓವೆಲ್ಸ್ ಮತ್ತು ಲಾಂಗ್ ಓವೆಲ್ಸ್ ಅಂತ ನಾವು ಇಂಗ್ಲಿಷ್ ಒಳಗೆ ನೋಡ್ತೀವಿ. ಹಾಗಾಗಿ ಇದು ಸ್ಟೇಟ್ಮೆಂಟ್ ಸರಿಯಾದೆ. ಸೊ ಶಾರ್ಟ್ ಓವೆಲ್ ಅನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಸಿಟ್. ಓಕೆ, ಸೊ ಇಲ್ಲ ಐ ಸಿಟ್, ಈ ಸೌಂಡ್ ಇದೆ, ಶಾರ್ಟ್ ಓವೆಲ್ ಬಂತು. ಓಕೆ, ಅದೇ ಸೀಟ್, SEAT ಸೀಟ್ ಅಂದಾಗ ಇಲ್ಲಿ ಲಾಂಗ್ ಓವೆಲ್ ಬರುತ್ತೆ. ಸೊ ದಟ್ಸ್ ವೈ ದಿಸ್ ಸ್ಟೇಟ್ಮೆಂಟ್ಸ್ ಇಸ್ ರೈಟ್. ಹಾಗಾದ್ರೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಆಪ್ಷನ್ 2 ಇದೆಲ್ಲ ಟ್ರೂ ಅಂತ ಹೇಳ್ಬೋದು ಈ ಒಂದು ಸ್ಟೇಟ್ಮೆಂಟ್. The number of diphthongs in English are. ಸೊ ಹಾಗಿಲ್ಲದೆ ಹಿಂದಿನ ನೋಡಿ ಸ್ಲೈಡ್ ಅಲ್ಲಿ ನೋಡಿದ್ವಿ ನಾವು. ನಂಬರ್ ಆಫ್ ದಿಪ್ತಾಂಗ್ಸ್ ಎಷ್ಟಿದಾವೆ ಇಂಗ್ಲಿಷ್ ಅಲ್ಲಿ? ದೇರ್ ಆರ್ 8 ದಿಪ್ತಾಂಗ್ಸ್. 8 ದಿಪ್ತಾಂಗ್ಸ್ ಗಳನ್ನು ನೋಡಬಹುದು. The topic sentence of the following paragraph is missing. Write an appropriate topic sentence after reading the rest of the paragraph. The main objective reading this task given by a teacher is to test. ಹಾಗಾದ್ರೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಆ ಪ್ಯಾರಾಗ್ರಾಫ್ಗೆ ಒಂದು ಟಾಪಿಕ್ ಸೆಂಟೆನ್ಸ್ ತಲೆ ಬರಹ ಅಂತ ನಾವು ಕರಿಬಹುದು. ಅದು ಮಿಸ್ ಆಗಿರುತ್ತೆ. ಹಾಗಾದ್ರೆ ಅದನ್ನು ಬರಿಬೇಕಂದ್ರೆ ಮಗು ಏನ್ ಮಾಡ್ಬೇಕಲ್ಲಿ? ಫಸ್ಟ್ ಆ ಪ್ಯಾಸೇಜ್ ಅನ್ನ ಕ್ಲಿಯರ್ ಆಗಿ ಓದಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಾಗ ಮಾತ್ರ ಉಳಿದಂತಹ ಏನು ಟಾಪಿಕ್ ಸೆಂಟೆನ್ಸ್ ಅನ್ನ ಬಗ್ಗೆ ಮಗು ಬರಲಿಕ್ಕೆ ಸಾಧ್ಯ. ದಟ್ಸ್ ವೈ ಅಲ್ಲೇ ಮಗು ರೀಡಿಂಗ್ ಕಾಂಪ್ರಿಹೆನ್ಷನ್ ಇಸ್ ವೆರಿ ಎಸೆನ್ಷಿಯಲ್. ಅಲ್ಲೇ ಗ್ರಹಿಸುವುದರ ಮೂಲಕ, ಓದುವುದರ ಮೂಲಕ ಮಗು ಗ್ರಹಿಸಬೇಕು, ಅಂದಾಗ ಮಾತ್ರ ಟಾಪಿಕ್ ಸೆಂಟೆನ್ಸ್ ಅನ್ನ ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಗು ಅದನ್ನ ಓದಿ ಗ್ರಹಿಸಬೇಕು ಅನ್ನೋದೇ ಈ ಒಂದು ಟಾಸ್ಕ್ ನ ಮುಖ್ಯ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್, LAC ಅಪ್ರೋಚ್ ಈಸ್ ಫೌಂಡ್ ಟು ಬಿ ಅನ್ ಇಂಟ್ರೆಸ್ಟಿಂಗ್ ಏರಿಯಾ ಟು ಈಸ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ context of the language teaching. So LAC stand for, LAC means language across curriculum. ಹಾಗಾದ್ರೆ ಏನು language across curriculum ಅಂದ್ರೆ? ಸೊ ಎಲ್ಲಾ ವಿಷಯ ಶಿಕ್ಷಕರು, ಯಾವುದೇ ವಿಷಯ ಟೀಚ್ ಮಾಡ್ತಕ್ಕಂಥ ಶಿಕ್ಷಕರು ಇರ್ಬೋದು, ಅವರು ಲ್ಯಾಂಗ್ವೇಜ್ ಸ್ಕಿಲ್ ಅನ್ನ ಡೆವಲಪ್ ಮಾಡಲಿಕ್ಕೆ ಇಲ್ಲೇ ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ಸ್ಪೆಸಿಫಿಕ್ ಆಗಿ ಭಾಷಾ ಶಿಕ್ಷಕರು ಏನು ಬೋಧನೆ ಮಾಡ್ಬೇಕಂತಲ್ಲ, ಎಲ್ಲ ಆಲ್ ಸಬ್ಜೆಕ್ಟ್ ಟೀಚರ್ ಏನ್ ಮಾಡ್ಬೋದು, ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಸ್ಕಿಲ್ ಅನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಹಾಯ ಮಾಡೋದೇ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಆಗಿರುತ್ತೆ. ನೆಕ್ಸ್ಟ್, a teacher uses many teaching learning resources in the teaching of English. The more useful TLM in developing the vocabulary among the students. ಹಾಗಾದ್ರೆ ಮಗುವಿನಲ್ಲಿ ಶಬ್ದ ಸಂಪತ್ತನ್ನ ಹೆಚ್ಚಿಗೆ ಮಾಡಲಿಕ್ಕೆ ಕೆಳಕಂಡ ಯಾವ ಚಟುವಟಿಕೆ ಉಪಯುಕ್ತವಾಗಿರುತ್ತೆ? ಸೊ 4 ಆಪ್ಷನ್ಸ್ ಅನ್ನು ನೋಡಿದಾಗ ನಿಮಗೆ ಥಿಸಾರಸ್ ಅನ್ನ ನಾವು ಇಲ್ಲೇ ಸಜೆಸ್ಟ್ ಮಾಡಬಹುದು. ಯಾಕೆ ಅಂದ್ರೆ ಗ್ರಾಮರ್ ಬುಕ್ ಅಲ್ಲಿ ಕೇವಲ ಗ್ರಾಮರ್ ನೋಡ್ತೀವಿ, ಪಿಕ್ಚರ್ ಅಲ್ಲಿ ಕೇವಲ ಚಿತ್ರವನ್ನು ಗಮನಿಸ್ತೀವಿ. ಥಿಸಾರಸ್ ನಲ್ಲಿ ಒಂದು ಶಬ್ದಕ್ಕೆ ಹಲವಾರು ಸಮಾನಾರ್ಥಕ ಪದಗಳು ಆ ಮಗು ಗಮನಿಸ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ವೊಕ್ಯಾಬುಲರಿ ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ಥಿಸಾರಸ್ ಇಸ್ ರೈಟ್ ಆನ್ಸರ್. ಇನ್ನು ಎನ್ಸೈಕ್ಲೋಪೀಡಿಯಾ ನೋಡಿದಾಗ
ಸೊ ಎನ್ಸೈಕ್ಲೋಪೀಡಿಯಂ ವಿಶ್ವಕೋಶ, ಬೇರೆ ಬೇರೆ ವಿಷಯಗಳನ್ನ ನಾವು ನೋಡಬಹುದು, ಗಮನಿಸಬಹುದು, ಪಡಿಬಹುದು. ಬಟ್ ಶಬ್ದ ಸಂಪತ್ತು ಹೆಚ್ಚಿಗೆ ಮಾಡಲಿಕ್ಕೆ ಥಿಸಾರಸ್ ಇಸ್ ರೈಟ್ ಆನ್ಸರ್. So next, there are many approaches and methods in English language teaching. Among them, the one that focuses more on developing communication skill. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನು ಕಲಿಸುವ ಸಂದರ್ಭದಲ್ಲಿ ಹಲವಾರು ಅಪ್ರೋಚಸ್ಗಳಿದ್ದಾವೆ, ಪದ್ಧತಿಗಳಿದ್ದಾವೆ, ವಿಧಾನಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಮ್ಯುನಿಕೇಶನ್, ಸಂವಹನವನ್ನ ಕಲಿಸುವ ಸಂವಹನ ಕೌಶಲ್ಯವನ್ನ ಕಲಿಸ್ತಕ್ಕಂಥ ಪದ್ಧತಿ ಯಾವುದಪ್ಪ ಅಂದ್ರೆ ಇಟ್ ಈಸ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಇನ್ನು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಏನಪ್ಪಾ ಅಂದ್ರೆ TPR ಅಂತ ಕರೀತಾರೆ ಇದನ್ನು. ಶಿಕ್ಷಕರು ಬೋಧನೆಯ ಸಂದರ್ಭದಲ್ಲಿ ಆಂಗಿಕ ಪ್ರದರ್ಶನದ ಮೂಲಕ ಮಗುವಿಗೆ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದೇ TPR, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಗಿರುತ್ತೆ. ಆಂಗಿಕ ಪ್ರದರ್ಶನದ ಮೂಲಕ ಕಲಿಸುವುದೇ TPR. ಇನ್ನು ಲೆಕ್ಸಿಕಲ್ ಅಪ್ರೋಚ್ ಅಂತ ನೋಡೋದಾದ್ರೆ, ಸೊ ಸಾಂಪ್ರದಾಯಿಕವಾಗಿ ಭಾಷೆಯ ವ್ಯಾಕರಣ ನಿಯಮಗಳಿಗಿಂತ ಮಗುವಿಗೆ ಶಬ್ದಕೋಶ ಅಥವಾ ನುಡಿಗಟ್ಟುಗಳು, ಆ ನುಡಿಗಟ್ಟುಗಳನ್ನ ಶಬ್ದಕೋಶಗಳನ್ನ ಕಲಿಸುವ ಪದ್ಧತಿಯೇ ಏನಪ್ಪಾ ಅಂದ್ರೆ ಲೆಕ್ಸಿಕಲ್ ಅಪ್ರೋಚ್ ಆಗಿರುತ್ತೆ, ಭಾಷಾ ಬೋಧನಾ ವಿಧಾನವಾಗಿರುತ್ತೆ. ನೆಕ್ಸ್ಟ್, ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್ ಮೀನ್ಸ್, ಸೊ ನಿರ್ದಿಷ್ಟವಾದಂತಹ ಕಂಟೆಂಟ್ ಆಧಾರದ ಮೇಲೆ ಇದು ಇನ್ಸ್ಟ್ರಕ್ಟ್ ಕೊಡುವಾಗಿರುತ್ತೆ. ಸೊ ಇದು ನಾಟ್ ಅ ಪರ್ಟಿಕ್ಯುಲರ್ ಅಪ್ರೋಚ್ ಅಂತ ಅನ್ಸುತ್ತೆ. ಸೊ ಒಂದ್ಸಲ ಇದನ್ನ ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್ ಅನ್ನ ನೀವು ಸರ್ಚ್ ಮಾಡಿಕೊಂಡು ಏನಾದ್ರೂ ಮಾಹಿತಿ ಇದ್ರೆ ಒಂದ್ ಸ್ವಲ್ಪ ನೀವೇ ಇದೊಂದು ತಿಳ್ಕೊಂಡ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಸೊ ನೆಕ್ಸ್ಟ್, developing a reference skill among learners is required to become less dependent in learning. There is a need to list and grade the elements of the reference skill. The most required reference skill to be taught at the beginner's level. ಹಾಗಾದ್ರೆ ಮಗುವಿನಲ್ಲಿ ರೆಫರೆನ್ಸ್ ಸ್ಕಿಲ್ ಅನ್ನು ಬಳಸಿದಾಗ ಮಗು ಕಡಿಮೆಯಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ತಾನೇ ಸ್ವತಃ ರೆಫರೆನ್ಸ್ ಮಾಡೋ ಮೂಲಕ ಕಲಿತಾನೆ. ಸೊ ಹಾಗಾದ್ರೆ ಯಾವ ಒಂದು ಚಟುವಟಿಕೆ ಮಗುವಿನಲ್ಲಿ ಬಿಗಿನರ್ಸ್ ಅಲ್ಲಿ ಸೊ ರೆಫರೆನ್ಸ್ ಸ್ಕಿಲ್ ಅನ್ನ ಡೆವಲಪ್ ಮಾಡುತ್ತೆ ಅವಶ್ಯಕತೆ ಇದೆ? ಸೊ ಲುಕಿಂಗ್ ಅಪ್ ಡಿಕ್ಷನರಿ. ಸೊ ಈ ಹಿಂದೆ ಒಂದು ಕ್ವಶನ್ ಬಂತು, ಸೇಮ್ ಕ್ವಶನ್ ಅನ್ನ ಇಲ್ಲಿ ಸ್ವಲ್ಪ ಬೇರೆ ರೀತಿ ಕೇಳಿದ್ದಾರೆ. ರೆಫರೆನ್ಸ್ ಸ್ಕಿಲ್ ಯಾವ ರೀತಿ ಡೆವಲಪ್ ಮಾಡಬಹುದು ಅಂದ್ರೆ ಡಿಕ್ಷನರಿ ಮೂಲಕ, ಡಿಕ್ಷನರಿಯನ್ನು ರೆಫರ್ ಮಾಡುವುದರ ಮೂಲಕ ಮಗುವಿನಲ್ಲಿ ನಾವು ರೆಫರೆನ್ಸ್ ಸ್ಕಿಲ್ ಅನ್ನ ಡೆವಲಪ್ ಮಾಡಬಹುದು. ಈ ಹಿಂದೆ ನೋಡಿದ್ವಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ಕೇಳಿದಾರೆ ಅಷ್ಟೇ. ಸೊ ಲುಕಿಂಗ್ ಅಪ್ ಡಿಕ್ಷನರಿ. Developing imagination is an important objective of language teaching. The text type that helps developing imagination is, ಹಾಗಾದ್ರೆ ಇಮ್ಯಾಜಿನೇಷನ್ ಇನ್ನು ಕಲ್ಪನಾ ಸಾಮರ್ಥ್ಯವನ್ನು ಮಗುವಿನಲ್ಲಿ ಬೆಳವಣಿಗೆ ಮಾಡಬೇಕು. ಹಾಗಾದ್ರೆ ಕೆಳಗಿನ ಯಾವ ಚಟುವಟಿಕೆ ಈ ಒಂದು ಇಮ್ಯಾಜಿನೇಷನ್ ಅನ್ನ ಡೆವಲಪ್ ಮಾಡುತ್ತೆ? ಸೊ ವೆರಿ ಕ್ಲಿಯರ್ ಆಗಿ ಸ್ಟೋರೀಸ್, ಕಥೆಗಳು ಏನ್ ಮಾಡ್ತಾವೆ ಮಗುವಿನಲ್ಲಿ ಇಮ್ಯಾಜಿನೇಷನ್ ಅನ್ನು ಡೆವಲಪ್ ಮಾಡ್ತವೆ. ಹೇಗೆ ಒಂದು ಕಥೆಯ ಸ್ವಲ್ಪ ಭಾಗವನ್ನು ಕೊಡೋದು, ಉಳಿದಂತಹ ಭಾಗವನ್ನ ಮಕ್ಕಳಿಗೆ ಫಿಲ್ ಮಾಡ್ಲಿಕ್ಕೆ ಹೇಳೋದು, ಅಥವಾ ತಾವೇನಪ್ಪ ಅಂದ್ರೆ ಇಮೇಜ್ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ಆ ನಂತರ ಅದನ್ನ ಪೂರೈಸುವ ಒಂದು ಚಟುವಟಿಕೆಯನ್ನು ಕೊಡ್ತಾರೆ. ಸೊ ಇದು ಡೆವಲಪಿಂಗ್ ಇಮ್ಯಾಜಿನೇಷನ್ ಸ್ಕಿಲ್ ಅಂತ. ಸೊ ಆಪ್ಷನ್ 2 ಇದೆ ಸ್ಟೋರೀಸ್. ಇವುಗಳ ಮೂಲಕ ನಾವು ಮಕ್ಕಳಲ್ಲಿ ಸರಳವಾಗಿ ಕಲಿಸಬಹುದು. Why developing a skill of reading through the phonic method? The teacher facilitates learning through. ಹಾಗಾದ್ರೆ ಫೋನೆಟಿಕ್ಸ್ ಗಳನ್ನ ಕಲಿಸುವುದರ ಮೂಲಕ ಮಗುವಿನಲ್ಲಿ ಏನನ್ನ ಕಲಿಸಲಾಗುತ್ತೆ? ಅಲ್ಲೇ ಮಗುವಿನಲ್ಲಿ ಸೌಂಡ್ಸ್ ಗಳನ್ನ ಪರಿಚಯ ಮಾಡಲಾಗುತ್ತೆ. ಶಾರ್ಟ್ ವೋವೆಲ್ ಯಾವುದು, ಲಾಂಗ್ ವೋವೆಲ್ ಯಾವುದು. ಹಾಗಾಗಿ ಫೋನಿಕ್ ಮೆಥಡ್ ಮೂಲಕ ಮಗುವಿನಲ್ಲಿ ಶಬ್ದದ ಸೌಂಡ್ ಗಳನ್ನ ಪರಿಚಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಎ ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ ಸೌಂಡ್, ಎ ಇಂದ ಎಷ್ಟು ಸೌಂಡ್ಗಳು ಪ್ರೊಡ್ಯೂಸ್ ಆಗ್ತವೆ, ಓ ಇಂದ ಎಷ್ಟು ಸೌಂಡ್ಗಳು ಪ್ರೊಡ್ಯೂಸ್ ಆಗ್ತವೆ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಸೌಂಡ್ಸ್ ಗಳನ್ನ ನಾವು ಮಕ್ಕಳಿಗೆ ಈ ಒಂದು ಫೋನಿಕ್ ಮೆಥಡ್ ಮೂಲಕ ಸೌಂಡ್ಸ್ ಗಳನ್ನ ಪರಿಚಯ ಮಾಡ್ತೀವಿ. So next, the full form of TPR, a method evolved by James Asser, an experimental psychologist. ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಿ, TPR ಮೀನ್ಸ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಅಂದ್ರೆ ಶಿಕ್ಷಕರು ಭಾಷಾ ಬೋಧನೆಯ ಸಂದರ್ಭದಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನೇ ಯೂಸ್ ಮಾಡ್ತಾರೆ, ಅಲ್ಲಿ ಮಾತೃಭಾಷೆಯನ್ನು ಬಳಸೋದಿಲ್ಲ, ಬಟ್ ಆಂಗಿಕ ಪ್ರದರ್ಶನದ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಸೊ ಆಗ ಮಕ್ಕಳು ಏನ್ ಮಾಡ್ತಾರೆ, ಅವುಗಳನ್ನ ಆ ಒಂದು ಆಂಗಿಕ ಪ್ರದರ್ಶನವನ್ನು ಗುರುತಿಸಿಕೊಂಡು ಅದರ ಪ್ರಕಾರ ಅವರು ಆಕ್ಟ್ ಮಾಡ್ತಾರೆ ಅಥವಾ ರೆಸ್ಪಾಂಡ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಾಗುತ್ತೆ, ಇಂಗ್ಲಿಷ್ ಅನ್ನೇ ಅಥವಾ ಯಾವುದು ಭಾಷೆಯನ್ನು ಕಲಿಸ್ಬೇಕು ಆ ಭಾಷೆಯಲ್ಲಿ ಏನ್ ಮಾಡಾಗುತ್ತೆ ಕಲಿಕೆಯನ್ನು ಮುಂದುವರಿಸಲಾಗುತ್ತೆ. ಮಕ್ಕಳು ಸಹ ಅದನ್ನ ಆ ಶಿಕ್ಷಕರ ಆಂಗಿಕ ಪ್ರದರ್ಶನವನ್ನು ಗುರುತಿಸಿಕೊಂಡು ಅದನ್ನ ರೆಸ್ಪಾಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಮ್ ಅಂದಾಗ ಕೈ ಮಾಡೋದು, ಕಮ್ ಅಂತ ಕರೆದ್ರೆ ಮಗು ಎಸ್ ಬರುತ್ತೆ. ಸೊ ಈ ತರ ಏನಪ್ಪಾ ಭಾಷಾ ಬೋಧನೆಯಲ್ಲಿ TPR ಅನ್ನ ಯೂಸ್ ಮಾಡಲಾಗುತ್ತೆ. ಇನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ, ಯಾರು ಅದನ್ನ ಇವಾಲ್ವ್ ಮಾಡಿದ್ರೆ
ಜೇಮ್ಸ್ ಆಸರ್ ಅಂತಕ್ಕಂಥ ಒಬ್ಬ ಸೈಕಾಲಜಿಸ್ಟ್, ಯಾಕಂದ್ರೆ ನೆಕ್ಸ್ಟ್ ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಲಿಸ್ನಿಂಗ್ ಟು ಅ ಸ್ಪೀಚ್ ಟು ಕಾಂಪ್ರೆಂಡ್ ಯೂಸಿಂಗ್ ಅ ರೇಡಿಯೋ ಈಸ್ ಲರ್ನಿಂಗ್ ಥ್ರೂ. ಹಾಗಾದರೆ ಯಾವುದರ ಮೂಲಕ ಕಾಂಪ್ರೆಂಡ್ ಮಾಡಲಾಗುತ್ತೆ? ಕೆಳಗಿರ್ತಕ್ಕಂಥ ರೇಡಿಯೋ ಯೂಸ್ ಮಾಡಿ ನಾವು ಕಾಂಪ್ರೆಂಡ್ ಮಾಡಿದರೆ ಅದು ಪ್ರಿಂಟ್ ಮೀಡಿಯಾನೋ, ಆಡಿಯೋ ವಿಜುವಲ್ ಏಡ್ಸೋ, ಆಡಿಯೋಡ್ಸ್. ಕೇವಲ ರೇಡಿಯೋಲ್ಲಿ ನಾವು ಕೇಳಲು ಮಾಡ್ತೀವಿ, ಆಡಿಬಲ್ ಇರುತ್ತೆ, ಹಾಗಾಗಿ ಆಡಿಯೋ ಏಡ್ಸ್ ಅದೊಂದು ಶ್ರವಣ ಉಪಕರಣವಾಗಿರುತ್ತೆ, ರೇಡಿಯೋ. ನೆಕ್ಸ್ಟ್, in this activity some choose to speak in favor of the topic and some present their views against the topic, that is they argue. ಅಂದ್ರೆ ಒಂದು ವಿಷಯದ ಬಗ್ಗೆ ಕೆಲವೊಬ್ಬರು ಪರವಾಗಿ ಮಾತನಾಡ್ತಾರೆ, ಕೆಲವೊಬ್ಬರು ಅದರ ವಿರುದ್ಧವಾಗಿ ಮಾತನಾಡ್ತಾರೆ, ಅಂದ್ರೆ ಕೆಲವರು ವಾದ ನಡೆಯುತ್ತೆ. ಹಾಗಾದ್ರೆ ಅದನ್ನ ಏನಂತ ಕರೆಯಲಾಗುತ್ತೆ? ಅದು ಡಿಬೇಟ್, ಸೊ ಚರ್ಚೆ. ನೆಕ್ಸ್ಟ್, ಲತೇಶ್ ರೈಟ್ಸ್ ದ ವರ್ಡ್ಸ್ ಫೋಟೋ ಆಸ್ ಅ ಫೋಟೋ, ಕಾಲೇಜ್ ಆಸ್ ಅ ಕಾಲೇಜ್. ಸೊ ಕಾಲೇಜ್ ಅನ್ನು ಈ ತರ ಬರೀತಾನೆ, ಕಾಲೇಜೇ ಅದು, ಬಟ್ ಬರೀತಕ್ಕಂಥ ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಅನ್ನ ಮಿಸ್ಟೇಕ್ ಮಾಡ್ತಾನೆ. ಹಾಗಾದ್ರೆ ಆತನಿಗೆ ಯಾವ ರೆಮಿಡಿಯಲ್ ಅವಶ್ಯಕತೆ ಇದೆ? ಸೊ ಸ್ಪೆಲ್ಲಿಂಗ್ ಇರೋದು ಅಂಡ್ ವೊಕ್ಯಾಬ್ಯುಲರಿ. ಸೊ ಗ್ರಾಮರ್ ಇರ್ತಕ್ಕಂಥ ಆಪ್ಷನ್ ತೆಗೆದ್ಬಿಡಿ. ಗ್ರಾಮರ್ ಮೂರಲ್ಲಿಯೂ ಸಹ ಇದೆ. ಹಾಗಾದ್ರೆ ಮೂರು ಬರೋದಿಲ್ಲ, ಸ್ಪೆಲ್ಲಿಂಗ್ ಅನ್ನು ಕಲಿಸಲಾಗುತ್ತೆ, ಹಾಗೆಯೇ ಮಗುವಿಗೆ ವೊಕ್ಯಾಬ್ಯುಲರಿ ಶಬ್ದಕೋಶವನ್ನು ಕಲಿಸಿದಾಗ ಆ ಒಂದು ಮಿಸ್ಟೇಕ್ಸ್ ಅನ್ನ ನಾವು ಪರಿಹಾರ ಮಾಡಬಹುದು. ನೆಕ್ಸ್ಟ್, ವೆನ್ ದ ಟೀಚರ್ ಇನ್ಸ್ಟ್ರಕ್ಟ್ಸ್ ದ ಕ್ಲಾಸ್ to listen to the story to get a general idea what it is about. So she is aiming at the lesson stage. ಇಲ್ಲಿ ಮಗುವಿಗೆ ಇನ್ಸ್ಟ್ರಕ್ಟ್ ಮಾಡಲಾಗುತ್ತೆ, ಸ್ಟೋರಿಯನ್ನು ಕೇಳಿಕೊಂಡು ಎದರ ಬಗ್ಗೆ ಐತೆ ಅಂತ ಹೇಳಬೇಕು ಅಂದಾಗ ಆ ಮಗು ಲಿಸ್ನಿಂಗ್ ಫಾರ್ ಅ ಜೆಸ್ಟ್, ಆ ಒಂದು ಕಥೆಯ ಸಾರಾಂಶದ ಬಗ್ಗೆ ಗಮನ ಇಟ್ಟು ಆಲಿಸಬೇಕು. ಸೊ ಆಪ್ಷನ್ 2 ಇದೆಯಲ್ಲ, ಲಿಸ್ನಿಂಗ್ ಫಾರ್ ದ ಜೆಸ್ಟ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಇಂಪ್ರೂವ್ಮೆಂಟ್, ಪ್ರಾಕ್ಟಿಕಲ್, ಸಬ್ಸ್ಟಿಟ್ಯೂಟ್, ಫೋಟೋಗ್ರಾಫ್, ದೀಸ್ ವರ್ಡ್ಸ್ ಫಾಲ್ ಇನ್ ಟು ದ ಗ್ರೂಪ್ ಆಫ್. ಹಾಗಾದ್ರೆ ಈ ಶಬ್ದಗಳು ಯಾವ ಸಿಲೆಬಲ್ ಇರುತ್ತೆ? ಮೋನೋ, ಡೈ, ತ್ರೈ, ಪಾಲಿಸಿಲೆಬಲ್. ಸೊ ಮೋನೋ ಒಂದೇ ಸಿಲೆಬಲ್ ಇರುತ್ತೆ, ಡೈ 2 ಇರ್ತವೆ, ತ್ರೈ 3, ಪಾಲಿ 3ಕ್ಕಿಂತ ಹೆಚ್ಚು ಸಿಲೆಬಲ್ ಒಳಗೊಂಡಿರುತ್ತವೆ. ಸೊ ಈ 4 ಶಬ್ದಗಳನ್ನು ಗಮನಿಸಿದಾಗ ಅವು ಟ್ರೈ ಸಿಲೆಬಲ್ ಬೀಳ್ತವೆ. ಸೊ ಟ್ರೈ ಸಿಲಾಬಿಕ್ ವರ್ಡ್ಸ್. ಸೊ ಸಿಲೆಬಲ್ ಬಗ್ಗೆ ಇನ್ನೊಂದು ಸ್ವಲ್ಪ ನೀವು ಸಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್, ಪ್ರೊಫಿಷಿಯನ್ಸಿ ಇನ್ ರೈಟಿಂಗ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲರ್ನಿಂಗ್ ಈಸ್ ರಿಕ್ವೈರ್ಡ್. ಹಾಗಾದರೆ ಮಗು ದ್ವಿತೀಯ ಭಾಷೆಯ ಬರವಣಿಗೆಯಲ್ಲಿ ಪ್ರೊಫಿಷಿಯನ್ಸಿ ಪಡಿಬೇಕಾಗಿತ್ತಪ್ಪ ಅಂದ್ರೆ ಈ ಕೆಳಗಿನ ಯಾವುದನ್ನ ನಾವು ಅವಶ್ಯಕತೆ ಇದೆ ಅಂತ ನೋಡಿದಾದ್ರೆ, ಟು ರಿಕಾರ್ಡ್ ಡಾಕ್ಯುಮೆಂಟ್ಸ್ ವಿಚ್ ಮೇ ಬಿ ಆಫ್ ಯೂಸ್ ಇನ್ ಫ್ಯೂಚರ್. ಸೊ ಆಪ್ಷನ್ ಫಸ್ಟ್ ಇದೆ, ಇದು ಹೆಲ್ಪ್ ಆಗುತ್ತೆ. ಸೊ ಯಾಕಂದ್ರೆ ಈ ಮೊದಲ ಇರ್ತಕ್ಕಂತಹ ಬರವಣಿಗೆಗೆ ನೆಕ್ಸ್ಟ್ ಬರವಣಿಗೆ ಕಂಪೇರ್ ಮಾಡಲಿಕ್ಕೆ, ಸೊ ಇಟ್ ಮೇ ಬಿ ಯೂಸ್ಫುಲ್ ಫಾರ್ ದ ಫ್ಯೂಚರ್. ಸೊ ಹಾಗಾಗಿ ಆಪ್ಷನ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಈ ಕೆಳಗೆ ಉಳಿದಂತ 3 ಆಪ್ಷನ್ಸ್ ಗಮನಿಸ್ರಿ. ಈ 3 ಆಪ್ಷನ್ಸ್ಗಳು ರೈಟಿಂಗ್ ಬಗ್ಗೆ ಹೇಳೋದೇ ಇಲ್ಲ, ರೈಟಿಂಗ್ ಬಗ್ಗೆ ಏನು ಹೇಳಂಗಿಲ್ಲ. ಸೊ ಹಾಗಾಗಿ ಸ್ಪೋಕನ್ ಬಗ್ಗೆ, ರೀಡಿಂಗ್ ಬಗ್ಗೆ ಹೇಳುತ್ತೆ, ಸ್ಪೀಚ್. ಸೊ ಹಾಗಾಗಿ ಈ 3 ಆಪ್ಷನ್ಸ್ ಆಟೋಮೆಟಿಕ್ ಆಗಿ ಹೊರಗಡೆ ಹೋಗ್ತವೆ. ನೆಕ್ಸ್ಟ್, ದ ಇಂಟರ್ನ್ಯಾಷನಲ್ ಟೆಕ್ನಿಕ್ ದಟ್ ಈಸ್ ಕಾಮನ್ಲಿ ಯೂಸ್ ಟು ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಪ್ ಲ್ಯಾಂಗ್ವೇಜ್ ಈಸ್. ಸೊ ಹಾಗಾದ್ರೆ ಇಂಟರ್ನ್ಯಾಷನಲ್ ಟೆಕ್ನಿಕ್ ಕೆಳಗಂಡಂತೆ ಯಾವುದನ್ನ ನಾವು ಬಳಸಿದಾಗ ಮಗುವಿಗೆ ಹೆಲ್ಪ್ ಆಗುತ್ತೆ? ಸೊ ಇಲ್ಲಿ ನಾವು ಮಗು ಇಂಟರಾಕ್ಟ್ ಮಾಡಬೇಕಂದ್ರೆ ಮಗು ತಾನು ಮಾತಾಡಬೇಕು. ಕೆಲವೊಂದು ಡೈಲಾಗ್ಗಳನ್ನು ಕೊಟ್ಟಾಗ, ಸೊ ಡೈಲಾಗ್ ಚೈನ್ಗಳ ಮೂಲಕ ಏನ್ ಮಾಡಬಹುದು? ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಡೆವಲಪ್ ಮಾಡಬಹುದು. ಹಾಗಾಗಿ ಆಪ್ಷನ್ 2 ಇದೆ, ಡೈಲಾಗ್ ಚೈನ್ಸ್, ಇದು ಸರಿಯಾದ ಉತ್ತರವಾಗಿರುತ್ತೆ. ದ ಕೈಂಡ್ ಆಫ್ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಐಟಮ್ ದಟ್ ಫಾಲ್ಸ್ ಔಟ್ ಆಫ್ ದ ಗ್ರೂಪ್ ಈಸ್. ಸೊ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಅನ್ನ ನಾವು ಬಯಸುವುದಾದರೆ ಯಾವ ರೀತಿಯಾದಂತಹ ಆನ್ಸರ್ ಅನ್ನ ಮಗು ಮಾಡಬೇಕು? ಸೊ ನಮಗೆ ವಸ್ತುನಿಷ್ಠ ಉತ್ತರ ಬೇಕಾಗಿತ್ತು, ಮಗು ಎಕ್ಸ್ಪ್ರೆಸ್ ಮಾಡಿ ಬರೀಬೇಕು. ಹಾಗಾಗಿ ಶಾರ್ಟ್ ಆನ್ಸರ್ ಟೈಪ್ ಇದೆ, ಆಪ್ಷನ್ 4 ಇದು ಸರಿಯಾಗುತ್ತೆ, ಶಾರ್ಟ್ ಆನ್ಸರ್ ಟೈಪ್ ಐಟಮ್. ಸೊ ಇಲ್ಲಿ ನಾವು ವಸ್ತುನಿಷ್ಠವಾದಂತಹ ಉತ್ತರವನ್ನ ಪಡೀಲಿಕ್ಕೆ ಸಾಧ್ಯವಾಗಿರುತ್ತೆ. ನೆಕ್ಸ್ಟ್, ಆಜಾದ್, ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ವಿ ಹ್ಯಾವ್ ಸಮ್ ವೆರಿ ಗುಡ್ golfing holidays in Bangalore. Anish, actually I think fishing is more relaxing than playing golf. The underlined statement expresses. ಸೊ ಕೆಳಕಂಡೆ ಅಂಡರ್ಲೈನ್ ಮಾಡಿದಂತಹ ಸ್ಟೇಟ್ಮೆಂಟ್ ಏನನ್ನ ವ್ಯಕ್ತಪಡಿಸುತ್ತೆ? ಸೊ ಇಲ್ಲಿ ನೋಡಬಹುದು, ಮೇಲೆ ಅಜಾದ್ ಹೇಳ್ತಕ್ಕಂತಹ ಸ್ಟೇಟ್ಮೆಂಟ್ ಆತನು ಸಹ ರಿಲ್ಯಾಕ್ಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಕೆಳಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಸಹ ರಿಲ್ಯಾಕ್ಸ್ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಹೋಲಿಕೆ ಮಾಡಬಹುದು. ಹಾಗಾಗಿ ಕಂಪ್ಯಾರಿಸನ್ ಆಪ್ಷನ್ 3 ಇದೆಯಲ್ಲ, ಇದು ಸರಿ ಉತ್ತರವಾಗಿರುತ್ತೆ. ಸೊ ಇಲ್ಲಿ ಹೋಲಿಕೆ, ಮೇಲಿನ ವಾಕ್ಯ ಮತ್ತು ಕೆಳಗಿನ ವಾಕ್ಯಗಳ ಮಧ್ಯೆ ಕಂಪ್ಯಾರಿಸನ್ ನಾವು ಗುರುತಿಸಬಹುದು. ಸೊ ನೆಕ್ಸ್ಟ್,
ದ ಸ್ಪೀಕಿಂಗ್ ಎಬಿಲಿಟಿ ಗಿವ್ಸ್ ದ ಲರ್ನರ್ ಇನಫ್ ಕಾನ್ಫಿಡೆನ್ಸ್ ಟು ಅಕ್ವೈರ್ ದ ಸ್ಕಿಲ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ರೀಡಿಂಗ್ ಮತ್ತು ರೈಟಿಂಗ್ ಈ ಕೌಶಲ್ಯವನ್ನು ಬಳಸಿಕೊಳ್ಳಲಿಕ್ಕೆ ಮಾತುಗಾರಿಕೆ ಒಂದು ಕಾನ್ಫಿಡೆಂಟ್ ಇದ್ದರೆ, ಅದರಲ್ಲಿ ಒಂದು ವಿಶ್ವಾಸ ಇದ್ದರೆ ಈ ಒಂದು ಕೌಶಲ್ಯವನ್ನು ಗಳಿಸಲಿಕ್ಕೆ ಸಹಾಯವಾಗಿರುತ್ತೆ. ಹಾಗಾದರೆ ಸ್ಪೀಕಿಂಗ್ ಬಂದಾಗ, ಸ್ಪೀಕಿಂಗ್ ಕಾನ್ಫಿಡೆಂಟ್ ಆಗಿ ಮಾಡಿದಾಗ ಮಗುವಿನಲ್ಲಿ ಸ್ಕಿಲ್ ಆದಂತಹ ಏನು ರೀಡಿಂಗ್ ಮತ್ತು ರೈಟಿಂಗ್ ಅನ್ನು ಬರುತ್ತೆ. ಹಾಗಾದರೆ ಇದರ ಅರ್ಥ ಏನು? ದಿಸ್ ಮೀನ್ಸ್ ದ ಲರ್ನರ್ ಮಸ್ಟ್ ಲರ್ನ್ ಟು ಯೂಸ್ ದ ಲ್ಯಾಂಗ್ವೇಜ್ ಓರಲಿ ಫಸ್ಟ್. ಅಂದರೆ ಮಗು ಮಾತನಾಡೋದನ್ನು ಫಸ್ಟ್ ಕಲಿಬೇಕು, ಆ ನಂತರ ಏನಪ್ಪ ಅಂದ್ರೆ ಸಹಜವಾಗಿಯೇ ಅದು ರೀಡಿಂಗ್ ಮತ್ತು ರೈಟಿಂಗ್ಗೆ ಕಲೀಲಿಕ್ಕೆ ಸಹಾಯವಾಗುತ್ತೆ ಅನ್ನೋದು ಅರ್ಥ. ಸೊ ಹಾಗಾಗಿ ಆಪ್ಷನ್ ಫಸ್ಟ್ ಇದೆಲ್ಲ ಇದು ಸರಿ ಉತ್ತರವಾಗಿರುತ್ತೆ. ಯಾರು ಯಾವುದೇ ಭಾಷೆಯಲ್ಲಿ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಸಾಧ್ಯವಾಗುತ್ತೆ, ತದನಂತರ ಸಹಜವಾಗಿ ಅವರು ರೀಡಿಂಗ್ ಮತ್ತು ರೈಟಿಂಗ್ ಅನ್ನ ಕಲಿಬಹುದು, ಅದನ್ನ ಆ ಸ್ಕಿಲ್ ಅನ್ನ ಗಳಿಸಲಿಕ್ಕೆ ಸಹಾಯವಾಗುತ್ತೆ. ನೆಕ್ಸ್ಟ್, ಸ್ನೇಹ ಹ್ಯಾಸ್ ರಿಟನ್ ದ ವರ್ಡ್ಸ್ ಬಾಂಬ್ ವಾಕ್ ಟಾಕ್ ಆಸ್ ದ ಬಾಂಬ್ ವಾಕ್ ಟಾಕ್ ಹರ್ ಟೀಚರ್ ಮಸ್ಟ್ ಟು ಟೀಚ್ ಹರ್ ಅಬೌಟ್. ಹಾಗಾದ್ರೆ ಇಲ್ಲೇ ಸೈಲೆಂಟ್ ಲೆಟರ್ ಮಗುವಿಗೆ ಬಿಟ್ಟು ಬರಿತಾ ಇದೆ. ಸೊ ವಾಕ್ ಅನ್ನ ಎಲ್ ಬಿಟ್ಟು ಬರಿತಾ ಇದೆ, ಟಾಕ್ ಅಲ್ಲಿ ಇಲ್ಲೂ ಎಲ್ ಬಿಟ್ಟು ಬರಿತಾ ಇದೆ. ಅಂದ್ರೆ ಇಲ್ಲಿ ಮಗು ಏನನ್ನ ಕಲಿಸ್ಬೇಕು ಅಂದ್ರೆ ಸೈಲೆಂಟ್ ಲೆಟರ್ಸ್ ಅನ್ನ ಕಲಿಸ್ಬೇಕು. ಹಾಗಾಗಿ ಆಪ್ಷನ್ 3 ಸೈಲೆಂಟ್ ಲೆಟರ್ಸ್. ಸೊ ನೆಕ್ಸ್ಟ್, LBA ಸ್ಟ್ಯಾಂಡ್ಸ್ ಫಾರ್. ಈ ವರ್ಷ ಬಹಳ ಪ್ರಚಲಿತ ಇರ್ತಕ್ಕಂಥದ್ದು LBA. ಏನು LBA? ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಅಂದ್ರೆ ಪಾಠ ಆಧಾರಿತ ಮೌಲ್ಯಮಾಪನವಾಗಿರುತ್ತೆ. ಪ್ರತಿ ಒಂದು ಘಟಕ ಮುಗಿದ ನಂತರ ಆ ಘಟಕದ ಕೊನೆಗೆ ಏನ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಕೈಗೊಳ್ಳಬೇಕು. ಅದುವೇ ಲೆಸನ್ ಬೇಸ್ಡ್, ಆ ಪಾಠದ ಆಧಾರದ ಮೇಲೆ ಪರೀಕ್ಷೆ. ಹಾಗಾದ್ರೆ ಕ್ವಶನ್ಗಳನ್ನ ಎಲ್ಲಿ ತೆಗಿಬೇಕಂದ್ರೆ ಆಲ್ರೆಡಿ ಇಲಾಖೆಯಿಂದ ಕ್ವಶನ್ ಬ್ಯಾಂಕ್ ಅನ್ನ ಪ್ರಶ್ನಾಕೋಟಿಯನ್ನು ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಅನ್ನ ಯೂಸ್ ಮಾಡಿಕೊಂಡು, ಆ ಕ್ವಶನ್ ಬ್ಯಾಂಕ್ ಇರತಕ್ಕಂಥ ಕ್ವಶನ್ಗಳನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಬೇಕು. ಬೇರೆ ಕ್ವಶನ್ಸ್ ಯೂಸ್ ಮಾಡೋ ಹಾಗಿಲ್ಲ. ಆ ಆಲ್ರೆಡಿ ಕೊಟ್ಟಂತಹ ಪ್ರಶ್ನಾಕೋಟಿಯಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನೇ ಬಳಸಿಕೊಂಡು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಕಂಡಕ್ಟ್ ಮಾಡಬೇಕು. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಆದ್ಮೇಲೆ ಇಲ್ಲಿವರೆಗೆ ನಾವೇನಪ್ಪ ಅಂದ್ರೆ 5 ವರ್ಷದ ಪ್ರಶ್ನೆ ಪತ್ರಿಕೆ, ಸೊ 5 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಇಂಗ್ಲಿಷ್ ಪೆಡಗಾಗಿಯನ್ನ ಒಂದೆಡೆಗೆ ಕಲೆಕ್ಟ್ ಮಾಡಿಕೊಂಡು ರಿವಿಷನ್ ಅಂತ ಮಾಡಿದ್ದೇನೆ. ಹಾಗಾಗಿ ಎಲ್ಲಿ ಅವಶ್ಯಕತೆ ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, ಒಂದು ಕೆಲವೊಂದು ಕಡೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ನೇರವಾಗಿ ಆನ್ಸರ್ನ ಹೇಳ್ಕೊಂಡು ಮುಂದೆ ಬಂದಿದ್ದೇನೆ. ಸೊ ನಿಮಗೆ ಖಂಡಿತ ಇರುತ್ತೆ. ಪೇಪರ್ 1 ಇರ್ಬೋದು ಅಥವಾ ಪೇಪರ್ 2 ಇರ್ಬೋದು, ಇಬ್ಬರಿಗೂ ಸಹ ಈ ಒಂದು ವಿಡಿಯೋ ಯೂಸ್ ಇರುತ್ತೆ. ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆಯೇ ಟೆಲಿಗ್ರಾಮ್ ಗ್ರೂಪ್ಗೆ ಒಂದು ಜಾಯ್ನ್ ಆಗಿ. ಸೊ ಏನಾದರೂ ಮಾಹಿತಿ ಇದ್ದರೆ ಅಲ್ಲಿ ನಿಮಗೆ ನಾನು ಶೇರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ತಪ್ಪದೆ ಒಂದು ಲೈಕನ್ನು ಕೊಡಿ. ಇದರಿಂದ ಬೇರೆ ವಿಡಿಯೋ ಮಾಡಲಿಕ್ಕೂ ಸಹ ನಮಗೆ ಒಂದು ರೀತಿಯಾದಂತಹ ಮೋಟಿವೇಟ್ ಅನಿಸುತ್ತೆ. ಅಂದರೆ ನಿಮಗೆ ವಿಡಿಯೋ ಯೂಸ್ ಆಗ್ತಾ ಇದೆ, ಸೊ ಬಹಳ ಜನರಿಗೆ ಅದು ಲೈಕ್ ಆಗ್ತಿದೆ ಅಂತ ಹೇಳಿ ನಾವು ಸಹ ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಟ್ಟಾರೆ ಇವತ್ತನೇ ವಿಡಿಯೋ TETಗೆ ಸಂಬಂಧಪಟ್ಟಂತೆ ಖಂಡಿತ ನೋಡಿಕೊಂಡು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಆದಷ್ಟು ಇನ್ನೊಂದು ವಾರ ಇದೆ, ಆ ವಾರದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಇಂಗ್ಲೀಷ್ ಇರ್ಬೋದು ಅಥವಾ SSಗೆ ಸಂಬಂಧಪಟ್ಟಂಥ ವಿಡಿಯೋ ಇರ್ಬೋದು, ಯಾವುದಾದ್ರೂ ಸಹ ನಿಮ್ಗೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.